Begins with Leo boys, Leo girls, lions male, lion female, and lion couples. First, we'll begin with Leo boys. Participant number 2. Participant number 3. Participant number 4. Leo girls. Participant number 1. Participant number 2. Participant number 3. Participant number 4. Participant number 5. Participant number 6. Okay, participant number 4. Participant number 1. Participant number 3. Oh, hello! Participant number 4. Participant number 5. Participant number 6. अब मौसम छे होई गई रात मन भूलो बदीवार प्रेमनिया
चम नाच अजय Male category, participant number 3, फेमस है रात वाली याद participant number 5, 6. Okay. Participant number 2, ला तारा रंगीला तारा रंग बेर जुए तारी बात जोगा तारा ओए रंगीला तारा ओए रंगीला तारा रंग बेर जुए तारी बात रे जोगा तारा ओ रात रे this is participant number 3. Participant number 4, काजळ लावणे आले मी आज असं नका बघू आहो येते मला लाज केला शृंगार आज घातलाय असाच दिसते मी भारी जणू अप्सरा मी खास नखरे वाली कुठे निघाली घालून साडी लाल गुलाबी पागल करते तुझे मोरणी thank you all couples and all my dear friends. ಆವಾಗ 16 ಆಗಿದ್ರೆ ಈಗ 20 ಆಗಿರ್ಬೇಕು. ಆದದ್ದು 4 ವರ್ಷ ಅಲ್ವಾ? ನಿಮ್ಗೆ ಏಜ್ ಆಗೋದಿಲ್ಲ. ನಾನು ಹೇಳಲಿಕ್ಕೆ ಹೊರಟದ್ದು ಏನಂದ್ರೆ ತುಳಸಿ ಪೂಜೆ ಆಯಿತು, ಹಾ. ಗೋಪೂಜೆ ಆಯಿತು, ಬಲೀಂದ್ರ ಪೂಜೆ ಆಯಿತು. ಪ್ರತಿ ಒಂದು ಕಾರ್ಯಕ್ರಮ ನಡೆಯುವಾಗ ಮಳೆ ಶುರುವಾಯಿತು ನಿಂತಿತ್ತು, ಶುರುವಾಯಿತು ನಿಂತಿತ್ತು. ಇದು ಈ ಕಾರ್ಯಕ್ರಮಕ್ಕೆ ಶುಭ ಶಕುನ. ಯಾರು ಅಡಗಿ ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಸ್ಟೇಜ್ ಪ್ರೋಗ್ರಾಮ್ ಶುರುವಾಗುವಾಗ ಮಳೆ ಶುರುವಾಗಿದೆ, ನಿಲ್ತದೆ. ಸೊ ನೋ ವರೀಸ್, ವಿ ವಿಲ್ ಬಿ ಮೂವಿಂಗ್ ಫಾರ್ವರ್ಡ್ ವಿತ್ ದ ಪೆಜೆಂಟ್ರಿ. ಇನ್ನೇನಾದರೂ ಹೇಳಲಿಕ್ಕೆ? ವಂಡರ್ಫುಲ್. ನಕ್ಷತ್ರ ಎನ್ನುವಂತಹ ದೀಪಾವಳಿಯ ಸಂಭ್ರಮಾಚರಣೆ ಮೇಲೆ ನೋಡ್ಲಿಕ್ಕೆ ಆಗದೆ ಇದ್ರೂ ಕೂಡ ಹೀಗೆ ಕಣ್ಣು ಹಾಯಿಸ್ಕೊಂಡು ಮೇಲೆ ನೋಡಿದ್ರೆ ಯಾವ ನಕ್ಷತ್ರ ಕೂಡ ಆಕಾಶದಲ್ಲಿ ಕಾಣೋದಿಲ್ಲ. ಯಾಕಂದ್ರೆ ಎಲ್ಲ ನಕ್ಷತ್ರಗಳು ಇವತ್ತು ಕೂತ್ಕೊಂಡಂತಹ ನಮ್ಮ ಲಯನ್ ನಕ್ಷತ್ರಗಳು. ಲಯನ್ಸ್ ಜಿಲ್ಲೆಯ ನಕ್ಷತ್ರ ಸಂಭ್ರಮಾಚರಣೆಗೆ ಮತ್ತೊಮ್ಮೆ ಬಂದಂತಹ ಎಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸ್ವಾಗತ ಮಾಡೋಣ ಕುಮಾರಿ ಸಾಂಡಿಶೇಖರ್ ಹಾಗೂ ಕುಮಾರಿ ಸಾಂಡಿಶೇಖರ್. ಜೋರಾದ ಚಪ್ಪಾಳೆ. ಸ್ವಲ್ಪ ಜನ ನಿಂತಿದ್ದಾರೆ, ಕೂತಿದ್ದಾರೆ, ಎಲ್ಲರನ್ನ ಹೊರತುಪಡಿಸಿ ಈ ನಕ್ಷತ್ರದ ಸಂಭ್ರಮಾಚರಣೆಗೆ ಚಪ್ಪಾಳೆಯ ಸಂತೋಷ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ.
ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ತಮ್ಮೆಲ್ಲರನ್ನ ನಕ್ಷತ್ರ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಹೇಳಿದಾಗೆ ದೊಡ್ಡದ್ರಿಂದ ಚಿಕ್ಕದಾದರೂ ಚೊಕ್ಕದಾಗಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸಂತೋಷ ಆಗ್ತಾ ಇದೆ ನಿಮ್ಮೆಲ್ಲರನ್ನ ಜೊತೆಯಾಗಿ ನೋಡಿ. ಆ ಸಂತೋಷದೊಟ್ಟಿಗೆ ಒಂದು ಚಿಕ್ಕ ಶುರು ಮಾಡಬೇಕಿದ್ರೆ ಒಂದು ಜೋಕ್ ಹೇಳ್ತಾರೆ. ಪುನಃ ನಾ ಕೆಲವು ಒಬ್ಸರ್ವ್ ಮಾಡಿದ್ದು, ಮಳೆ ಬರ್ತಾ ಇತ್ತು, ಸ್ಟೇಜ್ನ ಹಿಂದೆ ಬಂದು ಎಲ್ಲರೂ ನಿಂತ್ಕೊಂಡಿದ್ದೇವೆ. ನಾವಿಬ್ರು ಏನೋ ಸೀರಿಯಸ್ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಯೂಶುವಲಿ ಗೊತ್ತುಂಟು, ಮೇಡಮ್ ನಗಾಡ್ತಾ ಇರ್ತಾರೆ. ಆ ಒಂದು ಹೊತ್ತಲ್ಲಿ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೆವು. ಒಂದು ಮಿಂಚು ಬಂತು, ಇವರು ಪೋಸ್ ಕೊಡ್ತಾ ಇದ್ದಾರೆ ನಗಾಡ್ತಾ. ಇದು ಕೂಡ ಅಲ್ಲಿ ನಡೆದದ್ದು. ಇಮಿಡಿಯೇಟ್ಲಿ ಪೋಸ್ ಕೊಡ್ತಾ ಇದ್ದಾರೆ, ನಗಾಡ್ತಾ ಸ್ಮೈಲಿಂಗ್. ಖುಷಿ ಆಯ್ತು. ಮೂವಿಂಗ್ ಅಹೆಡ್ ವಿತ್ ದ ಪೆಜೆಂಟ್ರಿ. ಹೇಳಿದಾಗೆ ವೇದಿಕೆಗಳು ಸ್ವಲ್ಪ ಚಿಕ್ಕದಾಗ್ತಾ ಇದೆ. ವಿ ವಾಂಟ್ ಟು ರೆಕಗ್ನೈಸ್ ಎವ್ರಿವನ್ ಆನ್ ದ ಸ್ಟೇಜ್. ಅಲ್ಲಿನ ಹಾಗೆ ದೊಡ್ಡ ವೇದಿಕೆ ಇಲ್ದಿದ್ರೆ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮನ್ನ ವೇದಿಕೆಗೆ ಕರೀತೇವೆ. ಜಿಲ್ಲಾಧ್ಯಕ್ಷರುಗಳು ಹಾಗೆ ಸಂಪುಟದ ಸದಸ್ಯರನ್ನ ವೇದಿಕೆಗೆ ಕರೆದಾಗೆ ನೀವು ಬಂದು ನಿಮ್ಮ ಉಪಸ್ಥಿತಿಯನ್ನ ತೋರಿಸಿ ವಾಪಸ್ ನಿಮ್ಮ ಆಸನವನ್ನ ವೇದಿಕೆಗೆ ಕೆಳಗೆ ಸ್ವೀಕರಿಸಬೇಕು ಅಂತ ನಮ್ಮದೊಂದು ವಿನಂತಿ. ಆಗಬಹುದಾ? ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ 40% ಮಾತ್ರ ಚಪ್ಪಳೆ ಬಿದ್ದದ್ದು, ಈಗ ಅದೇ ಮೆಜಾರಿಟಿ. ಕರೆದ ಹಾಗೆ ವೇದಿಕೆಗೆ ಬಂದು ತಮ್ಮನ್ನ ಗುರುತಿಸಿಕೊಂಡು ಮತ್ತೆ ನಿಮ್ಮ ಆಸನಕ್ಕೆ ಹೋಗಿ ಆಸೀನರಾಗಬೇಕು ಅನ್ನುವಂತಹ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಮೇ ಐ ನೌ ರಿಕ್ವೆಸ್ಟ್ ಲಯನ್ ರಾಜಲಕ್ಷ್ಮಿ ಮನೋಲಯ
Manoranjan to kindly come on stage. Manoranjan, line Praditi Shetty, line Kanakavalli Kedige, line Prajwal Shetty, line Pratima Urai. I request all of you to kindly stay on the stage once. Line Praful Shetty, line Manoj Kumar, line Sushil Kumar, line Ranjan, line Sharmila Kille, line Francis Pereira, line Ramachandra, line Harsha Kumar Kedige, and Associate Coordinator line Ramya C. Rai. I request all of you to kindly come onto the stage. ಇವತ್ತಿನ ಈ ಒಂದು ಸಾಂದರ್ಭಿಕ ಚೇಂಜಸ್ಗೆ ನಿಮ್ಮ ಒಂದು ಸಪೋರ್ಟ್ ಅನ್ನು ಕೊಟ್ಟದಕ್ಕಾಗಿ ಮತ್ತೊಮ್ಮೆ ಅಭಿನಂದಿಸ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಸಪೋರ್ಟ್ ಟು ದ ಟೀಮ್. With spouse Lion Sabita to kindly come onto the stage. Ladies and gentlemen, we need a round of applause as they walk over to the stage. We also request the past district governor, multiple Leo chairman, Lion Melvin D'Souza with Lion Smita D'Souza to kindly come over to the dais. A round of applause as we invite them to the dais. ಆತ್ಮೀಯರೇ, ಮುಖ್ಯವಾಗಿ ನಾವು ದೀಪಾವಳಿಯ ಸಂಭ್ರಮಕ್ಕೆ ಇವತ್ತು ಸೇರಿರುವಂತಹ ಉದ್ದೇಶ ಆಚರಣೆ, ಸಂಭ್ರಮಾಚರಣೆ ಬೇರೆಲ್ಲ ಏನೇ ಇದ್ರು ಇಬ್ರು ಅತಿಥಿಗಳ ಮಾತಿಗೆ ಕಿವಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಆ ಅತಿಥಿಗಳು ಅದಾಗಲೇ ತುಂಬಾ ಹಿಂದೆ ಬಂದು ನಾವೇನು ಆಚರಣೆ ಮಾಡ್ತೇವೆ ಅಂತ ಎಲ್ಲ ನೋಡಿದ್ದಾರೆ. ಹಾಗೆ ಅವರಿಗಿಂತ ಮೊದಲನೇದಾಗಿ ನಮ್ಮ ಪ್ರಥಮ ಉಪಜಿಲ್ಲಾ ರಾಜ್ಯಪಾಲರು ಲೈನ್ ಉಡುಪಿ ಅರವಿಂದ್ ಶೆಣೈ ತಾವು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. So, ladies and gentlemen, ನಾನು ಈಗ ಏನು ಅವರ ತುಂಬ ಪರಿಚಯ ಹೇಳಲಿಕ್ಕೆ ಹೋಗುವುದಿಲ್ಲ. With a round of applause, I would like to call upon first of all the chief guest of the evening, past Rotary District Governor Rotarian Abhinandan Shetty. ದಯವಿಟ್ಟು ವೇದಿಕೆಗೆ ಬರಬೇಕು. ಮೋಹನ್ ಗಿಲ್ ಅವರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಸಂಜೆಯ ದಿಕ್ಸೂಚಿ ಭಾಷಣಕಾರರು ದ ಕೀನೋಟ್ ಸ್ಪೀಕರ್ ಶ್ರೀ ಶ್ರೀಕಾಂತ್ ಶೆಟ್ಟಿ, ಹೂ ಇಸ್ ಅ ವೆರಿ ವೆಲ್ ನೋನ್ ರೈಟರ್ ಅಂಡ್ ಪ್ರೊಪೋನೆಂಟ್ ಆಫ್ ತುಳು. ಅದ್ಭುತವಾಗಿ ಮಾತುಗಾರರು, ವಾಗ್ಮಿಗಳು. ಅವರನ್ನ ರವಿಶಂಕರ್ BS ಅವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅವರು ಈಗಾಗಲೇ ವೇದಿಕೆಗೆ ಬಂದಿದ್ದಾರೆ. ವೆಲ್ಕಮ್ ಸರ್. ಭಾರತೀಯರೇ, ಮುಖ್ಯ ಅತಿಥಿ ಗಣ್ಯರೇ, ಮುಂದೆ ಆಸೀನರಾಗಿರುವ ಪೀಳಿಗೆಗಳೇ, ಲಯನ್ಸ್ ಬಂಧುಗಳೇ, ಆಹ್ವಾನಿತ ಮಿತ್ರರೇ, ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಚ್ಚುತ್ತೇನೆ ದೀಪವನ್ನು ಜಗದ ಕತ್ತಲೆಯನ್ನೆಲ್ಲ ಹೊಡೆದೊಳಿಸುತ್ತೇನೆ ಎಂಬ ಚಂಬದಿಂದಲ್ಲ, ನನ್ನ ಮುಖ ನಿಮಗೆ, ನಿಮ್ಮ ಮುಖ ನನಗೆ ಸರಿಯಾದ ರೀತಿಯಾಗಿ ಕಾಣಲಿ ಎಂಬ ಒಂದೇ ಆಶಯ. ನಮ್ಮ ಹಿರಿಯರು ದೀಪಾವಳಿ ಹಬ್ಬವನ್ನು ಸುಮ್ಮನೆ ಆಚರಿಸಲಿಲ್ಲ.
ಮಂಕಾಗಿರುವ ಮನಸ್ಸುಗಳನ್ನು ಬೆಳೆದೆಬ್ಬಿಸುವ ಮಾತುಕತೆಯನ್ನು ಮಾಡುವ ಮೂಲಕ ಒಂದು ಫಲಪ್ರದೆಯನ್ನು ಉಂಟು ಹಾಕಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಇಲ್ಲಿ ಸೇರುವಂತಾಗಿದೆ. ಬಂಧುಗಳೇ, ದೀಪಾವಳಿ ಹಬ್ಬವನ್ನು ಭಾರತ ದೇಶದಾದ್ಯಂತ ಅಲ್ಲದೆ ವಿದೇಶದಲ್ಲೂ ಆಚರಿಸುತ್ತಿರುವುದು ನಮ್ಮೊಂದು ಹೆಮ್ಮೆಯ ವಿಚಾರ. ನಮ್ಮ ಸಂಸ್ಕೃತಿ ಸಂಸ್ಕಾರಕ್ಕೂ ಒಂದು ದೊಡ್ಡ ಗೌರವದ ಪಾಡಿದೆ. ಬಂಧುಗಳೇ, ಆರ್ವಿನ್ ಪತ್ರವು ಇವರು ಗವರ್ನರ್ ಆಗಿದ್ದಾಗ ನಮ್ಮ ಲಯನ್ಸ್ ಜಿಲ್ಲಾ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಸಮನ್ವಯತೆಗೆ ಚ್ಯುತಿ ಬರದಂತೆ ಈದ್ ಹಬ್ಬ, ಕ್ರಿಸ್ಮಸ್, ಅದೇ ರೀತಿ ದೀಪಾವಳಿ ಹಬ್ಬವನ್ನು ತನ್ನ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡಿ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿರುವುದು ಸಂತೋಷ ತಂದಿದೆ. ಆದರೆ ಇದೊಂದು ಅವರು ಕೊಟ್ಟಂತ ನಮಗೆ ಮೈಲಿಗಲ್ಲು. ಆದರೆ 2 ವರ್ಷ ಮುಂಚೆ ಬಂದಂತ ನಮ್ಮ ಗವರ್ನರ್ ಸತೀಶ್ ಶೆಟ್ಟಿ ಅವರು ಪಿಲಿಗೊಪ್ಪು ಎನ್ನುವ ಕಾರ್ಯಕ್ರಮದ ಒಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಅಧ್ಯಾಯವನ್ನೇ ಬರೆದವರು. ಈ ಕಾರ್ಯಕ್ರಮ ಕೂಡ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಯಶಸ್ವಿಯಾಗಿ ಸಹೋದರ ಟಿಕ್ಕಿ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದಿದೆ. ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಸಹೋದರಿ ಪುಣ್ಯಶ್ರೀ ಅವರ ನೇತೃತ್ವದಲ್ಲಿ ಹಾಸನದಲ್ಲಿ ನಡೆದಿದೆ. ಇವತ್ತು ದುರದೃಷ್ಟವಶ ಏನೋ ಮಳೆ ಬಂದಿದೆ. ನಮ್ಮೆಲ್ಲರ ಕಾರ್ಯಕ್ರಮ ಈ ವಾರಗಳಿಗೆ ನಡೆಯುತ್ತಿದೆ. ನಮ್ಮ ಎಲ್ಲ ರಾಜ್ಯಪಾಲರು ಕೂಡ ಅತಿ ಹೆಚ್ಚಿನ ಶ್ರಮ ವಹಿಸಿ ನಮ್ಮ ಜಿಲ್ಲೆಯನ್ನು ಉತ್ತರೋತ್ತರ ಅಭಿವೃದ್ಧಿ ಕಡೆಗೆ ಕೊಂಡೊಯ್ದಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ಜಿಲ್ಲಾ ಗವರ್ನರ್, ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಆತ್ಮೀಯರು, ನಾವು ಒಂದೇ ಮಾತಿನಲ್ಲಿ ಸತೀಶ್ ಶೆಟ್ಟಿ ಅವರ ಮುಖಾಂತರ ಮಾತನಾಡಿಸಿದಾಗ ಆ ಖಂಡಿತವಾಗಿ ನಾನು ಬರುತ್ತೇನೆ ಎನ್ನುವಂಥ ಭರವಸೆಯನ್ನು ಕೊಟ್ಟು ಇವತ್ತು ನಮ್ಮೊಂದಿಗೆ ಇಷ್ಟು ಮಳೆ ಬಂದರೂ ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ನಮ್ಮ ದೊಡ್ಡ ಅಭಿನಂದನ್ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಖರ ವಾಗ್ಮಿ, ಸಂಘಟನಾಕಾರ ಶ್ರೀಕಾಂತ್ ಶೆಟ್ಟಿ ಇವರನ್ನು ಕೂಡ ನಾನು ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಳೆದ ವರ್ಷ ನಮ್ಮ ಜಿಲ್ಲೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿ ನಮ್ಮ ವೇದಿಕೆಯಲ್ಲಿರುವಂಥ IPDG ಡಾಕ್ಟರ್ ಬೆನಿಡಿಕ್ಟ್ ಸರ್ ದಂಪತಿಗಳನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಸೆಕ್ರೆಟರಿ HM ತಾತ ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ ಗೀತಾ ಆರ್ ರಾವ್ ಇವರನ್ನು ಕೂಡ ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಕ್ಯಾಬಿನೆಟ್ ಸರ್ ಟ್ರೆಸರರ್ ಸಹೋದರ ಶಶಿಧರ್ ಪಾಂಡ್ರವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸದಾ ತುಂಬ ಖುಷಿ ಸ್ವಾಗತವನ್ನು ಕೊಡುತ್ತಿದ್ದೇನೆ. ಕ್ಯಾಬಿನೆಟ್ ಕೋಆರ್ಡಿನೇಟರ್ ಓಸ್ವಾಲ್ಡ್ ಡಿಸೋಜ, ಗವರ್ನರ್ಸ್ ಕೋಆರ್ಡಿನೇಟರ್ ಉಮಾಪಿ ಹೆಗ್ಡೆ, PRO ಶ್ರೀನಿವಾಸ ಪೂಜಾರಿ, ಡಿಸ್ಟ್ರಿಕ್ಟ್ ಇನ್ವೆಂಟ್ ಕೋಆರ್ಡಿನೇಟರ್ ರಾಧಾಕೃಷ್ಣ ರೈ ಇವರನ್ನು ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ. ಲಿಯೋ ಪ್ರೆಸಿಡೆಂಟ್ ಸಮೀಕ್ಷಾ ಅಲಿಯಾ ಇವರನ್ನು ಕೂಡ ಈ ಸಭೆಗೆ ಹಾರ್ದಿಕ ಸ್ವಾಗತಿಸುತ್ತಾ, ಮನೋಜ್ ಕುಮಾರ್, ಫ್ರಾನ್ಸಿಸ್ ಪೆರೇರಾ, ಹರ್ಷಕುಮಾರ್ ಗೇದ್ಗೆ, ಪ್ರಜ್ವಲ್ ಶೆಟ್ಟಿ, ಪ್ರತಿಮಾ ಯೋಗೈ, ಕನಕವಳ್ಳಿ ಗೇದ್ಗೆ, ಪ್ರಫುಲ್ಲ ಶೆಟ್ಟಿ, ಸುಶೀಲ್ ಕುಮಾರ್, ಶರ್ಮಿಳಾ ಗಿಲ್ಲೆ, KS ರಂಜನ್, ರಾಮಚಂದ್ರ ಕೆ, ಪ್ರಗತಿ ಎಸ್ ಶೆಟ್ಟಿ,
ರಾಜಲಕ್ಷ್ಮಿ ಮನೋರಂಜನ್ ಇವರಿಗೆ ಕೂಡ ನಾನು ಹೃದಯಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ನಾವು ಒಂದೂವರೆ ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಫಸ್ಟ್ ಡೇಯಿಂದ ನನಗೆ ಭುಜಕ್ಕೆ ಭುಜ ಕೊಟ್ಟರೆ ನನ್ನೊಟ್ಟಿಗೆ ಸಹಕರಿಸಿದವರು ಪಿ.ವಿ. ಅನಿಲ್ ಕುಮಾರ್, ಮೋಹನ್ದಾಸ್ ಕಿಲ್ಲೆ, ಮನೋರಂಜನ್ ಕೆ. ಇವರಿಗೂ ನಾನು ಹೃದಯಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ ತಮಗೆಲ್ಲರಿಗೂ ಬಂದಿರುವಂಥ ಪೀಡಿಜಿಗಳು ವಸಂತ್ ಶೆಟ್ಟಿ, ಅನುಷ್ ಶೆಟ್ಟಿ, ಪತ್ರವಸಲ್, ಸಂಜಯ್ ಶೆಟ್ಟಿ, ಗೀತ್ ಭಗತ್ ಸರ್, ವಿಶೇಷವಾಗಿ ನಮ್ಮೊಂದಿಗೆ ಸೇರಿಕೊಂಡಿರುವಂಥ ಸಿಯಿಂದ ಬಂದಿರುವಂಥ ಪಿಡಿಜಿ ಶ್ರೀನಿವಾಸ್ ಅವರಿದ್ದಾರೆ. ಇವರಿಗೂ ನಾನು ಹೃದಯಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ ದಯವಿಟ್ಟು ಕ್ಷಮಿಸಿದ ಪಿಡಿಜಿಗೆ ನಡೆದು ತಪ್ಪಾಗಿರ್ಬೋದು. ಬಂದಿರುವಂಥ ಎಲ್ಲ ಲಯನ್ಸ್ ಲಯನೇತರ ಬಂಧುಗಳನ್ನು ಕೂಡ ನಾನು ಆನ್ಲೈನ್ ಮಾಡಲಿಕ್ಕೆ 2-3 ಜನ ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಕಾರ್ಯಕ್ರಮ ಭಾಷಣ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಲಯನ್ಸ್. ಪರಿಚಯ ಡಿಸ್ಟ್ರಿಕ್ಟ್ ಇದ್ದು ನಿಮಗೆ ಇಲ್ಲಿಂದಲೇ ಒಂದು ಸಲ ಚೀಫ್ ಕೋಆರ್ಡಿನೇಟರ್ ಪರವಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಮುಂದಕ್ಕೆ ಪರಿಚಯದೊಂದಿಗೆ ಕಾರ್ಯಕ್ರಮದಲ್ಲಿ ಅವರ ಮಾತಿನ ನಂತರ ನಾವು ಏನು ಈ ಒಂದು ಸಿಡಿಮದ್ದು ಅಂತ ಹೇಳುವುದಿಲ್ಲ, ದಟ್ ಇಸ್ ಅ ಕೋಲ್ಡ್ ಸ್ಪಾರ್ಕಲ್ ವಿಲ್ ಬಿ ಲೈಟಿಂಗ್ ದಟ್ ವಿಲ್ ಬಿ ದ ಅಫಿಷಿಯಲ್ ಇನಾಗ್ರೇಷನ್ ಲೇಟರ್ ಆನ್. ಹೇಳಿದಾಗೆ ಎಲ್ಲರಿಗೂ ನಕ್ಷತ್ರ ದೀಪಾವಳಿಯ ಇನಾಗ್ರಲ್ನ ಶುಭಾಶಯಗಳು. ಹಾಗೆ ನಮ್ಮ ನಕ್ಷತ್ರ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆದಂಥ ಲೋಕೇಶ್ ಉಳ್ಳಾಲ್ ಅವರೇ, ಬಬಿತಾ ಲೋಕೇಶ್ ಉಳ್ಳಾಲ್ ಅವರೇ, ಹಾಗೆ ಇವತ್ತು ನಕ್ಷತ್ರ ಈ ಒಂದು ದೀಪಾವಳಿಯ ಸಂಭ್ರಮವನ್ನು ಬಹಳ ಅತ್ಯುತ್ತಮವಾಗಿ ಆಚರಿಸಬೇಕಂತ ಹೇಳಿ ನಮ್ಮ ಲೋಕೇಶ್ ಉಳ್ಳಾಲ್ ಅವರು ಬಹಳ 1.5 ತಿಂಗಳಿಂದ ಶ್ರಮ ಪಟ್ಟು ದುಡಿದಿದ್ದಾರೆ. ಹಾಗೂ ಅವರ ಟೀಮು 15 ಜನರು ಡಿಸಿಗಳು ಸಹ ಬಹಳಷ್ಟು ಉತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ನಡೆಸಬೇಕಾದ ಸಮಯದಲ್ಲಿ ಇವತ್ತು ಮಳೆ ಬಂದ ಕಾರಣ ಸ್ವಲ್ಪ ನಿಧಾನವಾಯಿತು. ಆದರೂ ಸಹ ನಮಗೆ ಇದೊಂದು ಹಾಲು ಸಿಕ್ಕಿದ್ದು ದೇವರ ಪುಣ್ಯ. ಇಲ್ಲಿ ಬಂದು ನಾವು ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ. ಮಳೆ ಯಾವಾಗ ಬರ್ತೋ ಹೇಗೆ ಹೋಗ್ತದಂತ ನಮಗೆ ಗೊತ್ತಾಗೋದಿಲ್ಲ. ಮಳೆ ವಿಷಯದಲ್ಲಿ ನಾವು ಏನೇನೋ ಪ್ರೋಗ್ರಾಮ್ನಲ್ಲಿ ಆ ದಿನ ಮಳೆ ಬರೋದಿಲ್ಲ ಅನ್ನೋಂಥದ್ದು ಇವತ್ತಿಂದ ಯಾರು ಸಹ ನಂಬೇಡಿ. ಅವರವರು ಅವರ ಹಾಲಿನಲ್ಲಿ ಮಾಡೋದು ಒಳ್ಳೆಯದು ಅಂತ ಕಾಣ್ತದೆ. ಹೀಗೆ ಅವರ ರೀಜನ್ ಕಾನ್ಫರೆನ್ಸು ನಮ್ಮ ಲೋಕೇಶ್ ಅವರದ್ದು ಇಲ್ಲಿ ನಡೆಯಿತು. ಅದರ ಸಹಿತವಾಗಿ ಇವತ್ತು ನಮ್ಮ ದೀಪಾವಳಿಯನ್ನು ಸಹ ಇಲ್ಲಿ ಮಾಡೋಣ ಅಂತ ಅವರಿಗೆ ತುಂಬ ಪ್ರಯತ್ನದಿಂದ ಇಲ್ಲಿ ನಡೆಸಿಕೊಡ್ಬೇಕು ಅಂತ ತುಂಬ ಆಸೆ ಇತ್ತು. ಅದರ ಫಲವಾಗಿ ಮಳೆ ಬಂದ ಕಾರಣ ಸ್ವಲ್ಪ ಆಚೆ ಈಚೆ ಆಗಿದೆ. ಅಷ್ಟೇ ಅಲ್ಲದೆ ಎಲ್ಲರೂ ಸಹ ಇಲ್ಲಿ ಸೇರಿದ್ದೀರ, ನಿಮಗೆ ತುಂಬ ಸಂತೋಷ. ನೀವು ಬಂದಕ್ಕೆ ತುಂಬ ಹೆಮ್ಮೆಯ ವಿಷಯ ಅಂತ ನಾನು ನಿಮ್ಮಲ್ಲಿ ಎಲ್ಲ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ಮತ್ತೆ ಇವತ್ತು ದೀಪಾವಳಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಕತ್ತಲೆಯಿಂದ ಬೆಳಕಿಗೆ ಅಂತ. ನಮ್ಮ ಸೇವೆ ಮಾಡುವ ಇಂಟರ್ನ್ಯಾಷನಲಲ್ಲಿ ಸುಮಾರು 1.5 ಲಕ್ಷ ಜನರು ಕಣ್ಣಿಲ್ಲದೆ ಬೆಳಕು ನೋಡಿಕೊಳ್ಳೋದಕ್ಕೆ ಆಗದೆ ತುಂಬ ಸಫರ್ ಆಗ್ತಾ ಇದ್ದಾರೆ. ಅಂಥವ್ರನ್ನ ಗುರುತಿಸಿ ನಾವು ಕ್ಯಾಟ್ರೇಟ್ಸ್ ಮಾಡಿ ಇಲ್ಲಿಂದ ಫೌಂಡೇಶನ್ ಹಣವನ್ನು ಅಲ್ಲಿಗೆ ಕಳಿಸಿ ಒಬ್ಬೊಬ್ಬರಿಗೆ ಕಣ್ಣು ಕಾಣುವಂಥ ಕೆಲಸವನ್ನು ಇವತ್ತು ನಮ್ಮ ಇಂಟರ್ನ್ಯಾಷನಲ್ ಸಂಸ್ಥೆ ಮಾಡ್ತಾ ಇದೆ. ಹಾಗೆ ನಾವು ಕೂಡ ಕತ್ತಲೆಯಿಂದ ಬೆಳಕಿಗೆ ಅಂತ ನಾವು ಕಣ್ಣು ಮುಚ್ಚಿ ಹೋದರೆ ಸಹ ನಮಗೆಲ್ಲ ಕಡೆ ಕಾಣೋದು ಕಣ್ಣಿನಲ್ಲಿದ್ರೆ ಕತ್ತಲೇನೆ. ನಾವು ಬೆಳಕು ಯಾವಾಗ ನೋಡ್ತೀವಿ, ಹೇಗೆ ನೋಡ್ತೀವಿ ಅನ್ನೋದಿಲ್ಲ. ಇವತ್ತು ದೀಪಾವಳಿಯ ಸಂಭ್ರಮದಿಂದ ಎಲ್ಲ ಕಡೆಯೂ ಬೆಳಕೇ ನಮಗೆ ಕಾಣ್ತಾ ಇದೆ. ನೀವು ಬಂದಾಗ ನೋಡಿರ್ಬೋದು, ಎಲ್ಲ ಕಡೆಯೂ ಲೈಟ್ಸ್, ಎಲ್ಲ ಕಡೆಯೂ ದೀಪ ಅಚ್ಚುಕಟ್ಟಾಗಿ ಈ ಒಂದು ಸೆಲೆಬ್ರೇಷನ್ ಅನ್ನು ಉತ್ತಮವಾಗಿ ತೃಪ್ತಿಯಿಂದ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾನಿವತ್ತು ಹೇಳೋದು ಹೆಚ್ಚು ಮಾತಾಡಲಿಕ್ಕಿಲ್ಲ, ಯಾಕೆಂತ ಹೇಳಿದರೆ ಸಮಯದ ಅಭಾವ. ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂಥ
ಲೋಕೇಶ್ ಉಳ್ಳಾಲ್ ಮತ್ತು ಅವರ ಟೀಮಿಗೆ ಎಲ್ಲರಿಗೂ ಒಬ್ಬೊಬ್ಬರ ಹೆಸರಲ್ಲಿ ಹೇಳಲಿಕ್ಕೆ ಟೈಮ್ ಇಲ್ಲ. ತುಂಬ ಹೃದಯದ ಎಲ್ಲರ ನಮ್ಮ ಬಂದಂಥ ಸದಸ್ಯರ ಜೊತೆಯಲ್ಲಿ ನಾವು ಕೂಡ ಇವತ್ತು ಸಂಭ್ರಮದಿಂದ ಆಚರಿಸುವ ದೀಪಾವಳಿಯ ಪ್ರಯುಕ್ತವಾಗಿ ಬಂದ ಟೀಮಿಗೆ ನೀವು ಮಾಡಿದಂಥ ಕೆಲಸ ಒಂದು ಅರ್ಥಪೂರ್ಣ, ಒಂದು ಯಶಸ್ವಿಯಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದೀರ. ಸಂಜು ಶೇಖರ್ ಅವರ ಮಕ್ಕಳು ತುಂಬ ಚೆನ್ನಾಗಿ ಮಾಡಿ ಭರತನಾಟ್ಯ ಬಯಕೆ ಅದು ಕಲಿತ ಸಾಂಸ್ಕೃತಿಕ ಕಲೆ ಬಿಗಿನಿಂಗಿಂದಲೇ ಕಲಿಸಿದ್ರೆ ಮಕ್ಕಳು ಎಷ್ಟು ದೊಡ್ಡವರಾದ ಮೇಲೆ ಸಹ ಅದು ಮರೆಯುವಾಗೆಲ್ಲ ಮದುವೆ ಆಗಿ ಸಹ ಇಂಥ ಒಂದು ಕಾಂಪಿಟೇಷನ್ಸ್ ಮಾಡ್ಬೋದು. ಅಂಥ ಒಂದು ಕೆಲಸವನ್ನು ಇವತ್ತು ವೇದಿಕೆಯಲ್ಲಿ ಮಾಡಿಕೊಂಡು ತೋರಿಸಿದ್ದಾರೆ. ತುಂಬ ಒಳ್ಳೆಯ ವೆಲ್ಕಮ್ ಡ್ಯಾನ್ಸ್ ಮಾಡಿದ್ದಾರೆ. ಮತ್ತು ನಾವು ಈಗ ಹೇಳೋದಾದರೆ ಇನ್ನೂ ನಮ್ಮ ಇಷ್ಟು ಒಂದು ಆಡಳಿತ ಮಂಡಳಿ ಈ ಒಂದು ತಂಡದವರು ಮಾಡಿದಂಥ ಕೆಲಸ ನೀವು ನೋಡಿರ್ಬೋದು. ಪ್ರತಿಯೊಬ್ಬರು ಒಂದೊಂದು ಒಪ್ಪಿಕೊಂಡು ಅವರಂತೆ ಮಾಡಿಕೊಡ್ತಾರೆ. ಏಕೆಂದರೆ ಲೋಕೇಶ್ ಉಳ್ಳಾಲ್ ಅವರು ಸುಮಾರು 1.5 ತಿಂಗಳಿಂದ ದೀಪಾವಳಿ ಸಂಭ್ರಮದಲ್ಲಿ ನಡೆಸಬೇಕು ಅಂತ ಹೇಳ್ಕೊಂಡು ಇಂಥ ಒಂದು ಟೀಮನ್ನು ಕಟ್ಟಿ ಅತ್ಯುತ್ತಮವಾಗಿ ಇವತ್ತು ನೋಡಲಿಕ್ಕೆ ಸಹ ಅಷ್ಟು ಖುಷಿ ಆಗ್ತದೆ. ಮಳೆ ಮಾತ್ರ ಬಂದಿದ್ದಂಥ ಕಾರಣ ಅಷ್ಟೇ, ಮತ್ತೆಲ್ಲನೂ ಅಚ್ಚುಕಟ್ಟಾಗಿ ನಡೀತಾ ಇದೆ. ನನಗೆ ಇವತ್ತು ಇನಾಗ್ರೇಷನ್ ಮಾಡಲಿಕ್ಕೆ ಕೊಟ್ಟಿದ್ದರು. ಅದು ಸಹ ಇವತ್ತೇನೋ ಒಂಥರದಲ್ಲಿ ನಾನು ಲಕ್ಷ್ಮೀ ಪೂಜೆ ಮಾಡಿಸಿದೆ, ತುಳಸಿ ಪೂಜೆ ಮಾಡಿಸಿದ್ರು, ಬಲೀಂದ್ರ ಪೂಜೆ ಮಾಡಿಸಿದ್ರು. ಹೀಗೆ ಎಲ್ಲ ಪೂಜೆಗಳೊಂದಿಗೆ ನನಗೆ ತುಂಬ ಸಂತೋಷವಾಯಿತು ಇವತ್ತು ಮಾಡಿದಂಥ ಪೂಜೆ. ಮಳೆ ಒಂದು ಸ್ವಲ್ಪ ಸುರಿತಾ ಇತ್ತು, ಆದರೆ ಬಿಡ್ತು. ಆದರೆ ಇದಕ್ಕೆ ಮುಂಚೆ ಕಾಂಪಿಟೇಷನ್, ರಂಗೋಲಿ, ಗೂಡು ದೀಪ ಅಂತ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಇವನ್ನೆಲ್ಲ ನಡೆಸ್ಕೊಟ್ಟಿದ್ದಾರೆ. ಅದೊಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳಿದ್ರು. ವೇದಿಕೆಯಲ್ಲಿ ನೋಡ್ತಾ ಇರುವಾಗ ಯಾರಿಗೂ ಸಹ ಬೇಸರ ಆಗಬಾರ್ದು, ಥರ ಡಲ್ ಆಗಿರಬಾರ್ದು ಅಂತಂಥ ಪ್ರೋಗ್ರಾಮನ್ನು ಇವತ್ತು ನಿಮಗೆ ಕೊಟ್ಟಿದ್ದಾರೆ. ಅದಕ್ಕೂ ಸಹ ನಾನು ಅಭಾರಿಯಾಗಿ ಮಾಡಿದಂಥ ಎಲ್ಲರಿಗೂ ಸಹ ಪಾರ್ಟಿಸಿಪೇಟ್ ಮಾಡಿದಂಥವರಿಗೆ ನಾನು ಪೂರಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಲೋಕೇಶ್ ಉಳ್ಳಾಲ್ ಚೀಫ್ ಕೋಆರ್ಡಿನೇಟರ್ ಆದ ದೀಪಾವಳಿ ಮತ್ತು ಬಬಿತಾ ಇವರು ಯಾಕೆ ಇವತ್ತಿನ ದಿನನೇ ದೀಪಾವಳಿ ಮಾಡಬೇಕು ಅಂತಂದರೆ ಅವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೇ ಬೆಳಕು ಬಂದು ಬೆಳಕಿನಲ್ಲೇ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಳ್ಬೇಕು ಅನ್ನುವಂಥದ್ದು ಅವರಿಗೆ. ಹಾಗೆ ಇವತ್ತು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿರ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿ ಇನ್ನು ನಾನು ಹೇಳಲಿಕ್ಕೇನಿಲ್ಲ. ಇನ್ನು ಎಲ್ಲ ಮಾತುಗಳನ್ನು ನಮ್ಮ ಬಂದಂಥ ಗೆಸ್ಟ್ಗಳು ಮಾತಾಡ್ತಾರೆ. ನಾನು ಇಲ್ಲಿಗೆ ನನ್ನ ಮಾತನ್ನು ಮುಗಿಸಿ ಇನಾಗರೇಷನ್ ಮಾತನ್ನು ಮುಗಿಸಿ ಎಲ್ಲರಿಗೂ ಅವಕಾಶ ಮಾಡಿದ್ದಕ್ಕೆ ನಿಮಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ರಾಷ್ಟ್ರೀಯ ಸೇವಾ ಸಂಸ್ಥೆ ಜಿಲ್ಲೆ 317D ನಕ್ಷತ್ರ ದೀಪಾವಳಿ ಸಂಭ್ರಮ 2024-25 ಇದರ ಸುಸಂದರ್ಭದಲ್ಲಿ ಸಂದೀಪ್ ಕೆ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಅಭಿನಂದನೀಯರೇ, ದೇಶ ಸೇವೆ ಈಶ ಸೇವೆ ಎಂಬ ಸನಾತನ ಭಾರತೀಯ ಮೌಲ್ಯಗಳಿಗೆ ಮೆರುಗು ನೀಡುವಂತೆ ಭಾರತೀಯ ಸೇನೆಯಲ್ಲಿ ಸುಮಾರು 18 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಹವಲ್ದಾರ್ ಶ್ರೀ ಸಂದೀಪ್ NK ಅವರಿಗೆ ಲ್ಯಾನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317D ವತಿಯಿಂದ ಗೌರವಪೂರ್ವಕ ಅಭಿನಂದನೆಗಳು. ಶ್ರೀ ಕೃಷ್ಣ ಶೆಟ್ಟಿ ಮತ್ತು ಶ್ರೀ ಗಿರಿಜಾ ದಂಪತಿಗಳ ಪುತ್ರರಾದ ಶ್ರೀ ಸಂದೀಪ್ NK ಶೃಂಗೇರಿಯ ಕೊಪ್ಪದಲ್ಲಿ ದಿನಾಂಕ 26/11/1983ರಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ಸೈನಿಕರಾಗಬೇಕೆಂಬ ಹಂಬಲ ಹೊತ್ತ ಶ್ರೀಯುತರು 2001ರಲ್ಲಿ ಭಾರತೀಯ ಭೂಸೇನೆಗೆ ಆಯ್ಕೆಯಾದರು. ಅಹಮದಾಬಾದ್ ನಗರದಲ್ಲಿ ತಮ್ಮ ಸೈನಿಕ ತರಬೇತಿಯನ್ನು ಮುಗಿಸಿ ಮೊದಲ ಸೇವೆಯನ್ನು ರಾಜಸ್ಥಾನದ ಲಾಲ್ಗಢ್ ಜಟದಲ್ಲಿ ಪ್ರಾರಂಭಿಸಿದರು. ತಾಯಿ ಮತ್ತು ತಾಯಿಯ ನೆಲ ಸ್ವರ್ಗಕ್ಕಿಂತ ಶ್ರೇಷ್ಠ ಎಂಬ
ಸತಚಿಂತನೆಯಂತೆ ಭಾರತೀಯ ಯೋಧ ಪರಂಪರೆಗೆ ತಮ್ಮನ್ನು ಸಂಪೂರ್ಣ ಅರ್ಪಿಸಿಕೊಂಡ ಸಂದೀಪ್ ಎನ್ಕೆ ಅವರು ಸೈನಿಕರಾಗಿ ಪಂಜಾಬ್, ಜಮ್ಮು ಕಾಶ್ಮೀರ, ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿದಲ್ಲದೆ ಹಲವಾರು ಸೈನಿಕರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸೈನ್ಯ ವ್ಯವಸ್ಥೆಯಲ್ಲಿ ಕೊಡಮಾಡುವ ಹವಾಲ್ದಾರ್ ಪದವಿಯನ್ನು ಪಡೆದು 2018ರ ಜುಲೈಯಲ್ಲಿ ಸೇವೆಯಿಂದ ನಿವೃತ್ತಿಯನ್ನು ಪಡೆದುಕೊಂಡಿರುತ್ತಾರೆ. ವಿದ್ಯಾರ್ಥಿ ಜೀವನದೆಲ್ಲ ಕ್ರೀಡಾಪಟುವಾಗಿರುವ ಶ್ರೀಯುತರು ಒಬ್ಬ ಶ್ರೇಷ್ಠ ವಾಲಿಬಾಲ್ ಆಟಗಾರ, ಚತುರ ಟೆನ್ನಿಸ್ ಪಟು ಹೌದು. ಪ್ರಸ್ತುತ ಕ್ರೀಡೆಯ ಜೊತೆಗೆ ಸಾಮಾಜಿಕ ಜೀವನದಲ್ಲಿ ಸಕ್ರಿಯರಾಗಿರುವ ಸಂದೀಪ್ ಎನ್ಕೆ ಅವರ ಧರ್ಮಪತ್ನಿ ಶ್ರೀಮತಿ ಶ್ವೇತಾ ಸಿಟಿ, ಮಕ್ಕಳಾದ ನಿಶಸ್ ಮತ್ತು ಶ್ರೇಕ್ ಅವರೊಂದಿಗೆ ಮಂಗಳೂರಿನ ಉಲ್ಲಾರದ ದ್ವಾರಕಾ ನಗರ ಕೊಲ್ಯದಲ್ಲಿ ತುಂಬು ಜೀವನ ನಡೆಸುತ್ತಿದ್ದಾರೆ. ಲಯನ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317B ಇದರ ನಕ್ಷತ್ರ ದೀಪಾವಳಿ ಸಂಭ್ರಮ 2024-25 ಕಾರ್ಯಕ್ರಮದ ವೇದಿಕೆಯಲ್ಲಿ ಜ್ಯೇಷ್ಠ ಕಾಯಕ ಭಾರತೀಯ ಯೋಧ ಪರಂಪರೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡ ಸಂದೀಪ್ ಎನ್ಕೆ ಹಾಗೂ ಅವರ ಕುಟುಂಬ ಬಂಧುಗಳ ಮುಂದಾನ ಬಾಳಪಾಯನ ಸುಖವಾಗಿರಲಿ ಎಂದು ಶುಭ ಹಾರೈಕೆಯೊಂದಿಗೆ ಇವರ ಮುಂದಿನ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಸರ್ವಶಕ್ತ ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಲೋಕೇಶ್ ಉಲ್ಲಾಲ್, ಮುಖ್ಯ ಸಂಯೋಜಕರು, ನಕ್ಷತ್ರ ದೀಪಾವಳಿ ಸಂಭ್ರಮ 2024-25, ದಿನಾಂಕ 17/11/2024, ಸ್ಥಳ ಚಿತ್ರಾಪುರ ಬೀಚ್ ಗ್ರೌಂಡ್, ಮಂಗಳೂರು. ಲಯನ್ಸ್ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ, ಜಿಲ್ಲೆ 317D, ನಕ್ಷತ್ರ ದೀಪಾವಳಿ ಸಂಭ್ರಮ 2024-25. ಇದರ ಸುಸಂದರ್ಭದಲ್ಲಿ ರಂಜನ್ ಬೋಳು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಅಭಿನಂದನೀಯರೇ, ಉಳ್ಳಾಲ ದೇವರ ದೇಶೀಲಕೋಟೆ ನಾಗರು ಶ್ರೀಮತಿ ಕಮಲಾಶಿ ಪಾಂಗಲ್ ಇವರ ಸುಪುತ್ರರಾಗಿ ಜನಿಸಿದ್ದೀರಿ. ತುಳು ರಂಗಭೂಮಿಯ ಆಸಾ ಕಲಾವಿದರಾಗಿ ಎಲ್ಲರಿಗೆ ಚಿರಪರಿಚಿತರಾಗಿದ್ದೀರಿ. ಬಾಲ್ಯದಿಂದಲೇ ಛದ್ಮವೇಷದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿ ಗಳಿಸಿದ್ದೀರಿ. 2006ರಲ್ಲಿ GA ಬೋರ್ಡ್ ಅರ್ಪಿಸಿದ ಕುಮಾರ್ ಶೆಟ್ಟಿಯವರು ಬರೆದ ತೂತು ಕೊಡುಚಿ ಎಂಬ ತುಳು ಹಾಸ್ಯ ನಾಟಕ ಮೂಲಕ ಪ್ರಪ್ರಥಮ ಬಾರಿಗೆ ಮಂಗಳೂರು ಪುರಭವನದಲ್ಲಿ ಅಭಿನಯಿಸಿದ ಅವಕಾಶ ಸಿಕ್ಕಿದೆ ನಿಮಗೆ. ಇವರು ಅಭಿನಯಿಸಿದ ನಾಟಕಗಳು ತೂದು ಕೊಡುಚಿ, ವನದುರ್ಗೆ, ಅಪ್ಪಲದ ಬಬ್ಬಲಿಗೆ, ಕುಣಿತ ಕುಸಾಲ್, ಆಯ್ಲ ಕಾಪುಡು, ನಿಕ್ ಗೊತ್ತುಂಡ, ಕುಸಾಲ್ ಕುರ್ಚಿ, ಕಾಸುಬೋಡ, ನಮ್ಮ ಮರ್ಯಾದಿತ ಪ್ರಶ್ನೆ, ನಂಬೆಲ್ಲತ್ತು ಬುಡಿಯಲ್ಲತ್ತು, ನಂಬುಡನೆ ನಂಬಡು, ಪರಕೆ ಪೂವಕ್ಕ, ಅಮ್ಮೇರು, ಅಲೆ ಬುಡಿಯಕ್ಕೆ, ಅರ್ಥ ಮತ್ತೊಮ್ಮೆ ಹಾಗೂ ಎನ್ನ ಸಿಕ್ಕಮ್ಮ ನಾಟಕ ತುಳು ಹಾಗೂ ಕನ್ನಡ ಭಾಷೆಯಲ್ಲಿ ಸುಮಾರು 150ಕ್ಕೂ ಮಿಕ್ಕಿ ಹೆಚ್ಚು ಪ್ರದರ್ಶನವನ್ನು ಕಂಡು ಎಲ್ಲರ ಮೆಚ್ಚುಗೆ ಪಾತ್ರರಾದ ಶ್ರೀಯುತ ರಂಜನ್ ಬೋಳು ಇವರು. ನೆಮ್ಮದಿ ಅಪಾರ್ಟ್ಮೆಂಟ್ ಭಾಗ 1, ಭಾಗ 2, ಸಂಪಿಗೆ ನಗರ ಪೊಲೀಸ್ ಸ್ಟೇಷನ್, ದ್ಯಾಟ್ಸ್ ಯುವರ್ ಆನರ್ ಎಂಬ ಕನ್ನಡ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆಯೇ ಎಕ್ಕಸಕ, ದಂಡ್, ಪವಿತ್ರ, ದೊಂಬರಾಟ, ಪಿಲಿಬೈಲಿಯ ಮೂಲಕ, ಏಸ, ಅಂಬರ್ ಕ್ಯಾಟರ್ಸ್, ಉಡಲ್, ಮಿಸ್ಟರ್ ಗೋರಿ, ಪಮ್ಮಣೆ ದಿ ಗ್ರೇಟ್, ಅಪ್ಪೆ ಟೀಚರ್, ಉಮ್ಮೇರು, ಆಯೇರು, ರಂಗರಂಗದ ದಿಬ್ಬಣ, ಕುಸಲ್ ರಜವಲೇರು, ಮೈ ನೇಮ್ ಇಸ್ ಅಣ್ಣಪ್ಪ, ಚಾಪ್ಟರ್, ಬಲಿಪಿ, ಧರ್ಮದೇವ, ಅನರ್ಕಲಿ ತುಳು ಚಿತ್ರಗಳಲ್ಲಿ ಅಭಿನಯಿಸಿ ನಮ್ಮ ಮನ ಗೆದ್ದಿದ್ದಾರೆ. ಒಂದೇ ಒಂದು ಸಾರಿ, ಜೀವನ ಯಜ್ಞ, ಕಂಚಿಗೆ ಎಂಬ ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಎಲ್ಲರ ಮನ ಗೆದ್ದಿದ್ದೀರಿ. ಸಹಾಯ ಟಿವಿ, ನಮ್ಮ ಟಿವಿ ನಡೆದ ಬಲೆ ತಿಳಿಪಾಲೆ ಹಾಗೂ V4 ಚಾನೆಲ್ ನಡೆಸಿದ ಕಾಮಿಡಿ ಪ್ರೀಮಿಯರ್ ಲೀಗ್ ಹಾಗೂ ಕನಸ್ ಕನ್ನಡ ಮಹಾಭಾರತದಲ್ಲಿ ಹಾಸ್ಯ ಕಾರ್ಯಕ್ರಮವನ್ನು ನೀಡಿರುತ್ತೀರಿ. ತಮ್ಮದೇ ಫ್ರೆಂಡ್ಸ್ ಮಂಗಳೂರು ತಂಡವನ್ನು ಕಟ್ಟಿಕೊಂಡು ಸುಮಾರು 300ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಹಾಗೂ 2019ರಲ್ಲಿ ದುಬೈಯಲ್ಲಿ ಕೂಡ ಹಾಸ್ಯ ಕಾರ್ಯಕ್ರಮ ನೀಡಿ ಜನಮೆಚ್ಚುಗೆ ಗಳಿಸಿರುತ್ತೀರಿ. ದೈಜಿ ವರ್ಲ್ಡ್ ಚಾನೆಲ್ ಇದರಲ್ಲಿ ಬರುವ ಜೀವನ ಸಂಜೀವನ ಎಂಬ ಹಾಸ್ಯ ಧಾರಾವಾಹಿ, ಕಥೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ಕಾರ್ಯಕಾರಿ ನಿರ್ಮಾಪಕರಾಗಿ 13 ಗ್ರಂಥಗಳನ್ನು ನೀಡಿರುತ್ತೀರಿ. V4 ಪ್ರೀಮಿಯರ್ ಲೀಗ್ 3 ಸೀಸನ್ನಲ್ಲಿ ದ್ವಿತೀಯ ಪ್ರಶಸ್ತಿ ಗಳಿಸಿದ್ದೀರಿ. ನಮ್ಮ ಟಿವಿಯ ಬಲೆ ತೆಲಿಪಾಲ ಉತ್ತಮ ಹಾಸ್ಯ ಮಹಿಳಾ ಪಾತ್ರದ ಪ್ರಶಸ್ತಿಯನ್ನು ಪಡೆದಿರುತ್ತೀರಿ. ಶ್ರೀ ವಿದ್ಯಾ ಸರಸ್ವತಿ ಕೇಂದ್ರ ಕೊಟ್ಟಾರ ಇವರಿಂದ ತುಳಸಿ ಸನ್ಮಾನ 2021 ಪ್ರಶಸ್ತಿಯನ್ನು ಗಳಿಸಿರುತ್ತೀರಿ.
ಮಾರುತಿ ಜನಸೇವಾ ಸಂಘ ಹಾಗೂ ಮಾರುತಿ ಯೋಗಮಠ ಉಳ್ಳಾಲ ಇವರಿಂದ ಮಾರುತಿ ಶಾಸಕ ಪ್ರಶಸ್ತಿ ಸಾಧಕ ಪ್ರಶಸ್ತಿ 2024 ಪಡೆದಿರುತ್ತೀರಿ. ಇವರ ಮುಂದಿನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಎಂದು ನಿಮಗೆ ಆಯುರ್ವೇದ ಐಶ್ವರ್ಯ ನೀಡಿ ದೇವರ ಅನುಗ್ರಹಿಸಲಿ ಎಂದು ಹಾರೈಸುತ್ತಿದ್ದೇವೆ. ಕಾರ್ಯಕ್ರಮ ವೇದಿಕೆಯಲ್ಲಿ ನೀಡುವ ಸನ್ಮಾನ ಪತ್ರ ಲಯನ್ ಲೋಕೇಶ್ ಉಳ್ಳಾಲ್, ಮುಖ್ಯ ಸಂಯೋಜಕರು, ನಕ್ಷತ್ರ, ದೀಪಾವಳಿ ಸಂಭ್ರಮ 2024-25 ಸ್ಥಳ ಚಿತ್ತಾರ್ಥ ಬ್ರಿಡ್ಜ್ ಗ್ರೌಂಡ್ ದಿನಾಂಕ 7/11/2024. ಸನ್ಮಾನಗೊಳ್ಳುತ್ತಿರುವಂತಹ ಶ್ರೀ ಸಂದೀಪ್ ಎನ್ಕೆ ಹಾಗೂ ಅವರಿಗೆ ನಮ್ಮ ಅಭಿನಂದನೆಯನ್ನ ನೀಡ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಇನ್ನಷ್ಟು ಯಶಸ್ಸು ಸಿಗುವಂತಹ ಆಶೀರ್ವಾದ ಎಲ್ಲರೂ ವತಿಯಿಂದ ನೀಡಬೇಕು. ಅವರಿಗೆ ಸಿಕ್ಕಿದಂತಹ ಯಶಸ್ಸು ಇನ್ನಷ್ಟು ಬಾನೆತ್ತರಿಗೆ ಏರಲಿ. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತನ್ನ ಕರುಣಿಸಿ ಅಂತ ಆಶಿಸ್ತಾ ಈ ವೇದಿಕೆಯಲ್ಲಿ ಅವರಿಗೆ ಗೌರವವನ್ನ ಸಮರ್ಪಿಸ್ತಾ ಇರುವಂತಹ ನಕ್ಷತ್ರ ತಂಡದ ವೇದಿಕೆಯಲ್ಲಿರುವಂತಹ ಅತಿಥಿಗಳು. ಸಂದೀಪ್ ಎನ್ಕೆ ಹಾಗೂ ರಂಜನ್ ಗೌಡ ಅವರಿಗೆ ಅಭಿನಂದನೆಗಳು. ಅಭಿನಂದನ್ ಶೆಟ್ಟಿ ಇವರ ಪರಿಚಯವನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ಜಿಲ್ಲೆಯ GLT ಚೀಫ್ ಕೋಆರ್ಡಿನೇಟರ್ ಲಯನ್ PV ಅನಿಲ್ ಕುಮಾರ್ ಸರ್. I recommend that Rotarian Abhinandan Shetty does not need a formal introduction for the lands of District 317D. As most of you remember, he was with us on a couple of instances during the regime of lands Anil Shetty as the past district governor. In fact, today morning around 7 o'clock I called him and he instantly recognized me when I said Anil Kumar. Thank you very much, sir. Nevertheless, it is imperative for the organizers to formally introduce the chief guest during any function. And so therefore, I am standing in front of you to introduce our chief guest, Rotarian Abhinandan Shetty. Rotarian Abhinandan Shetty, lovingly called as Abhi, was born on 12th December 1972. He had his early education at Kundapura and completed his Bachelor in Business Management BBM degree from St. Aloysius College, Mangalore. Abhinandan acquired the degree of BA in Interdepartmental Studies from Schiller International University, Strasbourg, France, and Master of Business Administration with specialization in International Business from Schiller International University in London, United Kingdom. During his student days, Mr. Shetty has extensively traveled through Europe and United States of America. He is currently managing their family business and establishments, which include hotels, resorts, plantations, floriculture, and education. The third generation Rotarian, which Abhinandan is a member of Rotary Club of Kundapura South. He joined the Rotary movement in 1998 as member of Kundapura South and later became its president in the year 1999-2000. He was the district community service director and was awarded the best director then. He was the team leader of the inter-district youth exchange program team that visited Nepal and West Bengal in the year 1998. He was the district representative of Rotary International District of 3182 during the year 2002-2003 and one of the most successful DRRs of RI District 3182. He was the president of Rotary Club Kundapura South in the year 2011-12. Mr. Shetty was the assistant governor of Zone 1 of Rotary International District 3182 during the year 2012-13. In the year 2006-07, he was the district Rotary chairman and has been responsible for starting 40 new Rotary clubs, which has been the highest ever in the district. He has been an effective councillor in all the Rotary training seminars, district Rotary assembly, and RYLA, which stands for Rotary Youth Leadership Awards, which is
parallel to our RLI, ELI, ALI, and FDI in Lions organization since 2002. He is also a regular resource person at the Rotary District and zonal events. He has attended the Rotary International Convention at Los Angeles, USA in the year 2008, Lisbon in Portugal in 2013, Atlanta in USA in 2017, and Hamburg in Germany in 2019. He has attended a number of RYLS since 1999, both at the district and national level. He was a counselor at the International RYLA 2008 at Los Angeles, USA. He was the district chairman of RYLA in 2010-11 for RI District 3180. He was the chairman of Rotatia 2014, Rotaract South Asia Conference held in Mysore in the year 2014. He was also the chairman of Unnati 2014 district membership and Pulse Body Orientation Seminar held at Kundapura in the year 2014. Rotary Abhinandan Shetty was elected unopposed as the district governor of Rotary International District of 3182 for the year 2018-19 and is the youngest governor of the district to assume office. Apart from Rotary movement, our chief guest Abhinandan Shetty is associated with a number of social and youth organizations in the district of South Canara and Udupi district. Married to Neeta, who is the past president of Innerville Club of Kundapura South and is blessed with a son Ashish and daughter Ahana. Ladies and gentlemen, presenting before you our chief guest tonight, the tall, dashing and handsome Rotarian Abhinandan Shetty. Thank you very much. ಬರಬೇಕಿದ್ರೆ ಮುಂಚೆ ನನ್ನ ಅತ್ಯಂತ ಆಪ್ತರ ಒಬ್ಬರು ರೋಟರಿ ಅವರ ಹತ್ರ ಕೇಳಿದೆ, ಅಭಿಯಣ್ಣ ಬರ್ತಾ ಇದ್ದಾರೆ, ಏನು ಹೇಳಬೇಕು, ಅವ್ರ ವಿಶೇಷತೆ ಏನು ಅಂತ. ಈ ಟೋಲ್ಡ್ 2 things. ಒಂದು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಫೋರ್ ಇಟ್ ವಾಸ್ 3180, 3181 ಮತ್ತೆ 3182 ಸೇರಿಸಿದ್ರೆ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಯಾರಾದರೂ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗುವ ಚಾನ್ಸಸ್ ಇದ್ರೆ ದಟ್ ಈಸ್ ಅಭಿಯಣ್ಣ ಫ್ರಮ್ ರೋಟರಿ ಇಂಟರ್ನ್ಯಾಷನಲ್. ದಟ್ ಈಸ್ ಒನ್ ಥಿಂಗ್. ಇನ್ನೊಂದು, ಈಸ್ ಸಚ್ ಎ ಡೌನ್ ಟು ಅರ್ತ್ ಪರ್ಸನ್. ನಾನು ಆಗ ಗಮನಿಸಿದ್ದೇನೆ, he gives respect to everyone. That's why people respect him. The respect and take respect. That is what exactly our today's chief guest is. ಅಷ್ಟು ಜೋರಾಗಿ ಮಳೆ ಬಂದರೂ ಕೂಡ ಅಭಿನಂದನ್ ಶೆಟ್ಟಿ ಅವರು ನಮ್ಮ ಜೊತೆನೇ ಇದ್ರು. ನಾನು ಒಟ್ಟಾಗಿ ಹೇಳಬೇಕಂದ್ರೆ ಸ್ವಲ್ಪ ಪ್ರಯತ್ನ ಮಾಡಿದೆ ಓಡಿ ಹೋಗುವ ಅಂತ. ಏನು ಎಲ್ಲಿ ಹೋಗುವುದಂತಲೇ ಗೊತ್ತಾಗಲಿಲ್ಲ. ಒಂದು ಕಡೆ ನೋಡಿದರೆ ಸಮುದ್ರ, ಇನ್ನೊಂದು ಕಡೆ ನೋಡಿದರೆ ಜೋರಾಗಿ ಮಳೆ ಬರ್ತಾ ಇದೆ, ಉಪಾಯ ಇಲ್ಲ. ಸಂಜೆ ಶೆಟ್ಟಿ ಹಿಂದೆ ಓಡ್ತಾ ಇದೆ. ನನಗೆ ಅತ್ಯಂತ ಬೇಸರ ಆಗಿದ್ದು ಪಾಪ ನಮ್ಮ MC ನಿರೂಪಕರನ್ನ ಕಂಡಾಗ ಅವ್ರಿಗೆ ಬಹಳ ಕಷ್ಟ ಆಗ್ತಿತ್ತು. ನಿಮ್ಮ ಹಿಡಿದಿಟ್ಕೊಂಡಿದ್ದು ಪ್ರಶಾಂತ್ ಮತ್ತೆ ಸೌಜನ್ಯ ಅವರಿಗೆ ಫಸ್ಟಿಗೆ ಹೇಳಿದ್ರು ಪನ್ನೀರು ಸ್ವಲ್ಪ ಪಾನಿನಿಂದ ತೀರ್ಥ ರೂಪದಲ್ಲಿ ಬಂದಿದೆ, ಬೇಸರ ಮಾಡ್ಕೊಳ್ಬೇಡಿ. ಆಮೇಲೆ ಸ್ವಲ್ಪ ಮಳೆ ಜೋರಾದಾಗ ಯಾರು ಹೇಳಿದ್ರು ಈಗ ಏನು ಅಂತ ಹೇಳಿದ್ರು. ಇದೆಲ್ಲ ಆರಂಭದಲ್ಲಿ ಕೆಲವೊಂದು ಬಂದಾಗ ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳಿ, ಕೊನೆಗೆ ಮಳೆ ಜೋರಾಗಿ ಸಿಟ್ಟು ಮಿಂಚು ಬಂದಾಗ ಪಾಪ ಹಿಂದ್ಗಡೆ ನಿಂತಿದ್ರು. ಯಾರೋ ಹೋಗಿ ಕೇಳಿದ್ರಂತೆ, ಇತ್ತದ ಬಂದ್ಬಾರ ಅವಾಗ ಹೇಳಿದಂತೆ, ಆ ಅಭಿನಂದನ್ ಶೆಟ್ಟಿ ಲೆತ್ತಾಪನೇ ಗೊತ್ತಿತ್ತು ಸನಿಪತ್ತಿನ. ಹಾಗೆ ಹೇಳಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಬಹಳ ಸಂತೋಷ ಆಯಿತು ಬರ್ತಾ. ಸ್ನೇಹಿತರಾದಂಥ ಸಂಜಯ್ ಶೆಟ್ಟಿ ಅವರು ಹೇಳಿದರು, ನಾವು ಲಯನ್ಸ್ ಈ ಜಿಲ್ಲೆಯಲ್ಲಿ 3 ಹಬ್ಬಗಳು, ದೀಪಾವಳಿಯನ್ನ, ಈದನ್ನ, ಕ್ರಿಸ್ಮಸ್ ಅನ್ನು ಬಹಳ ಸಂಭ್ರಮದಿಂದ ಆಚರಿಸ್ತೇವೆ. ಹೀಗೆ ಲಯನಿಸಮ್ನ ಒಂದು ದೊಡ್ಡತನ. ಐ ಥಿಂಕ್ ಯು ನೀಡ್ ಟು ಅಪ್ಲಾಡ್ ಫಾರ್ ಯುವರ್ ಸೆಲ್ಫ್. ನಿಮಗೆ ನೀವು ಅದು ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು. ಸ್ನೇಹಿತರೆ, ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಧರ್ಮವನ್ನು ಪಾಲಿಸ್ಬೋದು, ಯಾವುದೇ ಆಚರಣೆಗಳನ್ನು ಪಾಲಿಸ್ಬೋದು. ಆದರೆ ಇಂಥ ಸಾಂಘಿಕ ಜೀವನಕ್ಕೆ ಬಂದಾಗ ಪ್ರಾಯಶಃ ವಸುದೈವ ಕುಟುಂಬಕ ಮತ್ತು ಕೋ ಎಕ್ಸಿಸ್ಟೆನ್ಸ್ನ ಆಧಾರದಲ್ಲಿ ನಾವು ಬದುಕ್ತೇವೆ. ಅದು ನಮ್ಮ ಶಕ್ತಿ ಕೂಡ ಆಗಿರುತ್ತೆ. ಯಾವ ಸಮಾಜದಲ್ಲಿ ಶಾಂತಿ ಇರ್ತದೆ, ಸೌಹಾರ್ದತೆ ಇರ್ತದೆ, ಆ ಸಮಾಜ ಮುಂದಕ್ಕೆ ಹೋಗ್ತದೆ ಅಂತ ಬಲವಾಗಿ ಪ್ರತಿಪಾದಿಸಿದಂಥ ಸಂಸ್ಥೆಗಳು. ನಾವು ಪೀಸ್ ಮತ್ತು ಕಾನ್ಫ್ಲಿಕ್ಟ್ ಪ್ರಿವೆನ್ಷನ್ ಬಗ್ಗೆ ಬಹಳಷ್ಟು ಒತ್ತನ್ನು ಕೊಡ್ತೇವೆ. ಲಯನ್ಸ್ ಇರ್ಬೋದು ಅಥವಾ ಸಹಬಾಳ್ವೆ. ಯಾಕೆಂತ ಹೇಳಿದ್ರೆ, ಪೀಸ್ ಇಸ್ ನಾಟ್ ಜಸ್ಟ್ ದ ಆಬ್ಸೆನ್ಸ್ ಆಫ್ ವಾರ್. ಇಲ್ಲಿ ಯುದ್ಧ ಇಲ್ಲ, ಅಲ್ಲಿ ಶಾಂತಿ ಇದೆ ಅಂತ. ಯಾವ ಸಮಾಜದಲ್ಲಿ ಸಹಬಾಳ್ವೆ ಇದೆ, ಸಹಕಾರ ಇದೆ, ಅಲ್ಲಿ ಫಾರ್ವರ್ಡ್ ಮಾರ್ಚ್ ಸೊಸೈಟಿ, ಸಮಾಜದಲ್ಲಿ ಪ್ರಗತಿ ಇದೆ ಅಂತ ನಮ್ಮ ನಾಯಕರು ಹೇಳಿದರು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಯು ಹರ್ಡ್ ಆಫ್ ಅ ಕಂಟ್ರಿ ಕಾಲ್ಡ್ ಜಪಾನ್. ಜಪಾನ್ 1940ರ ದಶಕದಲ್ಲಿ 2ನೇ ಮಹಾಯುದ್ಧಕ್ಕೆ ತತ್ತರಿಸಿ ಹೋಗಿದ್ದು ನಾವೆಲ್ಲ ಕಂಡಂತ.
1942ರಲ್ಲಿ ಜಪಾನ್ ತತ್ತರಿಸಿ ಶರಣಾದಂಥ ದಿನ ಹಿರೋಹಿಟೋ ಅಲ್ಲಿನ ಮಹಾರಾಜ ರೇಡಿಯೋಗೆ ಬರ್ತಾನೆ. ಅವನು ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾನೆ, ಜಪಾನ್ ಈ ಯುದ್ಧದಲ್ಲಿ ತತ್ತರಿಸಿ ಹೋಗಿದೆ, ಪಾಶ್ಚಾತ್ಯ ಶಕ್ತಿಗಳ ಎದುರು ನಮಗೇನು ಸಾಧ್ಯವಿಲ್ಲ ಅನ್ನುವಂತೆ ಮಾಡಿದೆ. ನಮ್ಮ ಮುಂದೆ 2 ಆಯ್ಕೆಗಳಿದೆ. One is to build a military strong Japan. A Japan that is filled with military and avenge the defeat. ಅಂದರೆ ನಮ್ಮ ಈ ಯುದ್ಧವನ್ನು ನಾವೇನು ಸೋತಿದ್ದೇವೆ ಅದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳುವಂಥ ಒಂದು ಜಪಾನನ್ನು ನಿರ್ಮಿಸುವಂಥದ್ದು ಒಂದು ಕಡೆ ನಮ್ಮ ಆಯ್ಕೆ. ಆದರೆ ನಮ್ಮ 2ನೇ ಆಯ್ಕೆ to build an economically strong Japan that would make Japan a superpower. ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಸುದೃಢವಾದಂಥ ಜಪಾನನ್ನು ಕಟ್ಟುವಂಥದ್ದು, ಆ ಮುಖೇನವಾಗಿ ಜಪಾನನ್ನು ಒಂದು ಈ ಪ್ರಪಂಚದ ಒಂದು ಸೂಪರ್ ಪವರ್ ಆಗಿ ಮಾರ್ಪಡಿಸುವಂಥದ್ದು. ಅವನು ಹೇಳ್ತಾನೆ, ಗಿವನ್ ಎ ಪರ್ಸನಲ್ ಚಾಯ್ಸ್, ನನಗೊಂದು ಅವಕಾಶವನ್ನು ಕೊಟ್ಟರೆ ನಾವು ಐ ಆಫ್ ಫಾರ್ ದ ಸೆಕೆಂಡ್ ಚಾಯ್ಸ್ ಟು ಬಿಲ್ಡ್ ಎ ಜಪಾನ್ ದಟ್ ಇಸ್ ಸ್ಟ್ರಾಂಗ್ ಆ್ಯಂಡ್ ಪೀಸ್ಫುಲ್. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇನ್ನು ಮುಂದೆ ಯು ಹ್ಯಾವ್ ಟು ಬಿ ಇನ್ ದ ಪ್ರೋಸೆಸ್ ಆಫ್ ಬಿಲ್ಡಿಂಗ್ ದ ನೇಷನ್ ಬಿಲ್ಡಿಂಗ್ ಪ್ರೋಸೆಸ್ನಲ್ಲಿ ನೀವೆಲ್ಲ ತೊಡಗಿಸಿಕೊಳ್ಬೇಕು. ದಿನದ 18 ಗಂಟೆಗಳ ಕಾಲ ಜಪಾನ್ನ ಪ್ರಗತಿಗಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿನ ಜನ ಅದನ್ನು ಶಿರಸಾವಹಿಸಿ ಕೆಲಸ ಮಾಡ್ತಾರೆ. 1989ರಲ್ಲಿ when Hirohito died exactly 50 years after the Second World War, Japan was a superpower. ಯಾಕೆ? Because of the people of Japan. ಆ ದಿವಸ ಜಪಾನ್ನ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, that one decision of the leader Hirohito turned the dimension of Japan. ಜಪಾನ್ನ ಸ್ವರೂಪವನ್ನೇ ಬದಲಾಯಿಸಿತು. Today Japan is a superpower because of the decision of that leader. ಇದು ಏಷ್ಯಾ ಪ್ಯಾಸಿಫಿಕ್ನ ಒಂದು ಸಣ್ಣ ರಾಷ್ಟ್ರದ ಕಥೆ. ಆದರೆ ಇನ್ನೊಂದು ಸೆಂಟ್ರಲ್ ಏಷ್ಯಾದಲ್ಲಿ ಒಂದು ರಾಷ್ಟ್ರ ಇಟ್ಸ್ ಕಾಲ್ಡ್ ದ ಕಂಟ್ರಿ ಆಫ್ ಇರಾಕ್. ಅಲ್ಲಿ ಕೂಡ ಅದೇ ರೀತಿಯ ಒಬ್ಬ ನಾಯಕನಿಂದ ಯಥೇಚ್ಛವಾದಂಥ ಶ್ರೀಮಂತಿಕೆ, ಆಯಿಲ್ ರಿಚ್ ಕಂಟ್ರಿ, 3rd highest ಆಯಿಲ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಅವನು ಪ್ರಥಮವಾಗಿ ತನ್ನ ಪಕ್ಕದ ಇರಾನ್ನ ಮೇಲೆ ಯುದ್ಧ ಮಾಡ್ತಾನೆ, ಆನಂತರ ಕುವೈಟ್ನ ಮೇಲೆ ಯುದ್ಧ ಮಾಡ್ತಾನೆ, ಸಾಕಾಗುವುದಿಲ್ಲ ಅಂತ ಪಶ್ಚಿಮ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡ್ತಾನೆ. ಒಂದು ದಿವಸ ಇರಾಕಿಗೆ ಏನಾಯಿತು ಅನ್ನುವಂಥದ್ದು ಇತ್ತೀಚಿನ ಇತಿಹಾಸ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬೋತ್ ವೇರ್ ದ ಸೇಮ್ ಕೈಂಡ್ ಆಫ್ ಲೀಡರ್ಸ್, ಬೋತ್ ಹ್ಯಾಡ್ ದ ಸೇಮ್ ಪವರ್, ಬಟ್ ದ ಡಿಸಿಷನ್ ಈಚ್ ಒನ್ ಟುಕ್ ಚೇಂಜ್ ದ ಡೈಮೆನ್ಷನ್ ಆಫ್ ದರ್ ಕಂಟ್ರೀಸ್. One leader, Hirohito, took his country from the depth of the grave to the heights of glory. And the other country, Iraq, went from the heights of glory to the depth of the grave. ಒಂದು ದೇಶ ತನ್ನ ಎಷ್ಟು ಕೆಳಮಟ್ಟದಲ್ಲಿತ್ತು ಅಲ್ಲಿಂದ ಎಷ್ಟು ಎತ್ತರಕ್ಕೆ ಹೋಯಿತು ಅಷ್ಟೇ ಕೆಳಮಟ್ಟಕ್ಕೆ ಇನ್ನೊಂದು ದೇಶ ಹೋಗ್ತಾ ಇತ್ತು. ನಿನ್ನೆ ದಿವಸ ನಾನು ದುಬೈಯಲ್ಲಿದ್ದೆ. ನನ್ನ ಹಿಂದಿನ ಒಬ್ಬ ನೌಕರ ಒಂದು ಉದ್ಯಮವನ್ನು ಪ್ರಾರಂಭಿಸಿದ ಅದರ ಉದ್ಘಾಟನೆಗೆ ಹೋಗಿದ್ದೆ. 25 ವರ್ಷದ ಹಿಂದೆ ನಾ ಕಂಡ ದುಬೈ, ಇವತ್ತು ನಾ ಕಂಡ ದುಬೈ ಕಂಡಾಗ ಒಂದು ಅಚ್ಚಗಚ್ಚ ಅಂತ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋದು. ಇಟ್ ಇಸ್ ಅನ್ ಇಂಜಿನಿಯರಿಂಗ್ ಮಾರ್ವಲ್, ಒಂದು ವಿಸ್ಮಯ. ವೈ? ಇಟ್ ಈಸ್ ಬಿಕಾಸ್ ಆಫ್ ದ ಲೀಡರ್ಶಿಪ್ ದೇರ್ ಮೈ ಫ್ರೆಂಡ್ಸ್. ಶೇಖ್ ರಶೀದ್ ಅಲ್ ಮಕ್ತೂಮ್ ಅನ್ನೋ ಒಂದು ನಾಯಕ ಆ ಒಂದು ದುಬೈಗೆ ಕಂಡಂಥ ಕನಸು, ಅದನ್ನು ಕಟ್ಟಿದಂಥ ಪರಿಯನ್ನು ಕಂಡಾಗ ಪ್ರಾಯಶಃ ಒಳ್ಳೆಯ ನಾಯಕತ್ವ ಒಂದು ಸಮಾಜಕ್ಕೆ ಸಿಕ್ಕಿದ್ರೆ, ಒಂದು ಸೌಹಾರ್ದತೆ ವಾತಾವರಣವನ್ನು ಒಂದು ಸಮಾಜದಲ್ಲಿ ಸೃಷ್ಟಿ ಮಾಡಿದರೆ, ಯು ಕ್ಯಾನ್ ಕನ್ವರ್ಟ್ ಎ ಡೆಸರ್ಟ್ ಇಂಟು ಎ ಡ್ರೀಮ್ ಲ್ಯಾಂಡ್. ಒಂದು ಮರುಭೂಮಿಯನ್ನು ಕೂಡ ಒಂದು ಮಾಯಾನಗರಿ ಮಾಡಬಹುದು ಅನ್ನೋದನ್ನು ಅಂತ ನಾಯಕರು ತೋರಿಸ್ಕೊಡ್ತಾರೆ. ಅವರ ಬಯೋಗ್ರಫಿಯನ್ನು ನಾನು ಬಹಳ ಹಿಂದೆ ಓದಿದ್ದೆ. ಅದರಲ್ಲಿ ಅವ್ರು ಹೇಳ್ತಾರೆ, ದ ಫ್ಯೂಚರ್ ಆಫ್ ದುಬೈ ಇಸ್ ನಾಟ್ ಆನ್ ದ ವಿಡ್ತ್ ಆಫ್ ದ ರೋಡ್ಸ್ ದಟ್ ವಿ ಬಿಲ್ಡ್, not of the heights of the buildings that we have, not on the magnitude of our shopping malls, but in the coexistence and tolerance. ನಮ್ಮಲ್ಲಿರ್ತಕ್ಕಂಥ ಸಹಬಾಳ್ವೆ ಮತ್ತು ಸಹನೆಯಿಂದಾಗಿ ದುಬೈ ಕಟ್ಟಲಾಗಿದೆ. ಅಂಥ ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ ನಮ್ಮೊಳಗೆ ಸಹಬಾಳ್ವೆ ಮತ್ತು ಸಹಜವಾಗಿ ಒಂದು ರೀತಿಯ ಸಹನೆ ಬೇಕಾಗ್ತದೆ ಸ್ನೇಹಿತರೆ. ಅದು ಇಂಥ ಸಂಘ ಸಂಸ್ಥೆಗಳಿಂದ ಪ್ರಾರಂಭಗೊಳ್ಳಬೇಕು. ದೀಪಾವಳಿ ನಮ್ಮೆಲ್ಲರ ಅತಿ ದೊಡ್ಡ ಹಬ್ಬ. ನಮ್ಮ ದೇಶದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಇಟ್ ಈಸ್ ಎನ್ರಿಚ್ಡ್ ವಿತ್ ಕಲ್ಚರ್ ಆ್ಯಂಡ್ ಹೆರಿಟೇಜ್. ಈ ಪ್ರಪಂಚದ ಯಾವ ರಾಷ್ಟ್ರಕ್ಕೂ ಇಲ್ಲದಷ್ಟು ಶ್ರೀಮಂತವಾದಂಥ ಒಂದು ಕಲ್ಚರ್ ಮತ್ತು ಹೆರಿಟೇಜ್ ಈ ಪ್ರಪಂಚದಲ್ಲಿ ಏನಾದರೂ ಇದ್ದರೆ ದಟ್ ಇಸ್ ಇಂಡಿಯಾ. ಫ್ರೆಂಡ್ಸ್,
ನಮ್ಮ ಒಂದು ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡವನ್ನು ತೆಗೆದುಕೊಂಡ್ರೆ ನಮ್ಮ ಭಾಷೆಗಳಲ್ಲಿ ಎಷ್ಟು ವಿಧಾನ, ಒಂದು ತುಳುವಿನಲ್ಲಿ ಎಷ್ಟು ವಿಧಾನ. ಶ್ರೀಕಾಂತ್ ಶೆಟ್ಟಿ ಇದರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡಬಹುದು. ನಿಮ್ಮ ಪುತ್ತೂರು ಸುಳ್ಯದ ತುಳುವೇ ಬೇರೆ, ಬಂಟ್ವಾಳ ಮಂಗಳೂರಿನ ತುಳು ಬೇರೆ, ಉಡುಪಿಯ ತುಳು ಬೇರೆ, ಬ್ರಹ್ಮಾವರದ ಆಚೆ ನಮ್ಮ ವಿಷಯ ಅದು ಹೇಳಿ ಬೇರೆ. ಇಂಥ ಒಂದು ರಿಚ್ ಹೆರಿಟೇಜ್ ಇರುವಂತ ನಮ್ಮ ತಿಂಡಿ ತಿನಿಸುಗಳಲ್ಲಿ ಎಷ್ಟು ವಿಧಾನ ಸಿಗುತ್ತೆ. ಪ್ರತಿ 25 ಕಿಲೋಮೀಟರ್ಗೆ ಒಮ್ಮೆ ನಿಮ್ಮ ಗವರ್ನರ್ ಬರುವಂತ ಕೊಡಗಿನ ಆಹಾರ ಪದ್ಧತಿ ಬೇರೆ, ನಿಮ್ಮ ವಿಚಾರ ಪದ್ಧತಿ ಬೇರೆ, ನಿಮ್ಮ ಜೀವನ ಪದ್ಧತಿ ಬೇರೆ, ನಮ್ಮ ಜೀವನ ಪದ್ಧತಿ ಬೇರೆ. 30-35 ಕಿಲೋಮೀಟರ್ಗೆ ಬದಲಾಗುವಂತ ಜೀವನ ಪದ್ಧತಿ, ನಮ್ಮ ಆಹಾರ ಪದ್ಧತಿ ಇದೆಲ್ಲವನ್ನು ಕಂಡಾಗ ಇದು ಕೇವಲ ನಾನು ಮಾತನಾಡುವಂಥದ್ದು ನಮ್ಮ ಈ ಅವಿಭಜಿತ ಕರಾವಳಿಯ ವಿಚಾರ. ಇನ್ನು ಈ ದೇಶದ ವಿಚಾರವನ್ನು ಕಂಡ್ರೆ ಪ್ರಾಯಶಃ ಇಷ್ಟೊಂದು ದೊಡ್ಡ ಶ್ರೀಮಂತ ಇತಿಹಾಸ ಮತ್ತು ನಮ್ಮ ಕಲ್ಚರ್ ಇದನ್ನು ಉಳಿಸಿಕೊಳ್ಳುವಂಥದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಅವಕಾಶವನ್ನು ನನಗೆ ಕೊಟ್ಟಂತ ಲಯನ್ಸ್ ಇಂಟರ್ನ್ಯಾಷನಲ್ ಮಿತ್ರ ಸಂಜೀವ್ ಶೆಟ್ಟಿಯವರು, ಲೋಕೇಶ್ ಉಳ್ಳಾಲವರು, ನಿಮ್ಮೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ನಿಮ್ಮ ಒಂದು ಸಾಂದರ್ಭಿಕ ನಾಯಕತ್ವಕ್ಕೂ ಕೂಡ ನಾನು ಈಗ ಅಭಿನಂದನೆಗಳನ್ನು ಹೇಳಬೇಕು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಿಸಿ, ಸ್ವರ್ಗ ಸದೃಶವಾದ ಹೆತ್ತ ತಾಯಿ ಹಾಗೂ ಭಕ್ತ ಭೂಮಿಯ ಋಣ ತೀರಿಸಲು ಖಂಡಿತ ಅಸಾಧ್ಯ. ವಿದ್ಯಾವಂತರು ಅನಿಸಿಕೊಂಡವರು ಇಂದು ಪಾಶ್ಚಾತ್ಯ ಸಂಸ್ಕೃತಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳ ಹೊರಟಿರುವ ಈ ದಿನಗಳಲ್ಲಿ ನಾಡು, ನುಡಿ, ಧರ್ಮ, ಭಾಷೆ, ಸಂಸ್ಕೃತಿ, ನೆಲ, ಜಲ, ಆಚಾರ ವಿಚಾರಗಳ ಮಹತ್ವದ ಸಾರ ಅರಿತು ಅವುಗಳ ಸುಗಂಧವನ್ನು ನಾಡಿನೆಲ್ಲೆಡೆ ಪಸರಿಸುವ ಸತ್ಕಾರ್ಯದಲ್ಲಿ ತೊಡಗಿರುವ ಓರ್ವ ಅಪರೂಪದ ರಾಷ್ಟ್ರೀಯ ಚಿಂತಕ, ಪತ್ರಕರ್ತ, ವಾಗ್ಮಿಯನ್ನು ಈ ವೇದಿಕೆಯಿಂದ ಪರಿಚಯಿಸುವುದಕ್ಕೆ ಹೆಮ್ಮೆ ಹಾಗೂ ಸಂತಸ ಪಡುತ್ತಿದ್ದೇನೆ. ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅನುಭವ ಎನ್ನುವ ಹಾಲನ್ನು ವಿಚಾರ ಎನ್ನುವ ಮಂಥನದೊಂದಿಗೆ ಚಿಂತಿಸಿದಾಗ ಜ್ಞಾನ ಎನ್ನುವ ಬೆಣ್ಣೆ ಸೃಷ್ಟಿಯಾಗುತ್ತದೆ. ಹಾಗೆ ಶ್ರೀಕಾಂತ್ ಶೆಟ್ಟಿಯವರು ಅಗಾಧವಾದ ಜ್ಞಾನದ ಆಗರವಾಗಿ ತನ್ನ ವಿಚಾರಗಳನ್ನು ಅನುಭವಯುಕ್ತವಾಗಿ ಸಮಾಜಕ್ಕೆ ದಾರಿ ಎರೆದ ಓರ್ವ ಪ್ರತಿಭಾನ್ವಿತ ಯುವಕ. ಶ್ರೀಯುತರ ಹುಟ್ಟೂರು ಕಾರ್ಕಳದ ಎಣ್ಣೆಗೊಳೆ. ಹುಟ್ಟೂರು ಹಾಗೂ ಮುಂಬೈಯಲ್ಲಿ ವಿದ್ಯಾರ್ಜನೆಯ ಮಳೆ, ಪರಿಣಾಮ ನಿರಂತರ ಅಧ್ಯಯನ, ಜ್ಞಾನದ ಹೊಳೆ. ಮುಂದೆ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆ, ಬರಹ ಮಾತುಗಳ ಸೆಲೆ. ಅದಕ್ಕೆ ಇವರ ವದನದ ಮೇಲೆ ಈ ಥರ ಜ್ಞಾನ ತೇಜಸ್ಸುಗಳ ಕಳೆ. ಮಾತಿನ ಮೋಡಿಯಲ್ಲಿ ಅಜ್ಞಾನದ ಗೊಳೆ. ತಮ್ಮ ರಾಷ್ಟ್ರೀಯ ಚಿಂತನಕ್ಕೆ ಧನ್ಯವೇ ಇಳೆ. ಕಳೆದ 15 ವರ್ಷಗಳಿಂದ ಜನಮನ ಗೆದ್ದ ಮಾಧ್ಯಮ ಕ್ಷೇತ್ರದ ಹಲವರಲ್ಲಿ ಇವರು ಪ್ರಥಮರು. ಸ್ವಧರ್ಮ ತತ್ಪರರು. ಇವರ ಮಾತಿನ ಪ್ರಖರತೆಯ ಮಾಧುರ್ಯವನ್ನು ತಂದಿದೆ. ಕಳಂಕವಿಲ್ಲದ ಆಚಾರ ವಿಚಾರಗಳು, ಶ್ರೇಷ್ಠರಲ್ಲಿ ತೋರಿಸುವ ವಿನಯತೆ ಇವರ ವ್ಯಕ್ತಿತ್ವಕ್ಕೆ ಬಂಗಾರದ ಗಡಿ ಮೂಡಿಸಿದೆ. ಭಾವ ಶುದ್ಧವಾದಾಗ ಕ್ರಿಯೆ ಶುದ್ಧವಾಗುತ್ತದೆ, ಕ್ರಿಯೆ ಶುದ್ಧವಾದರೆ ಆತ್ಮ ಶುದ್ಧವಾಗುತ್ತದೆ. ಆತ್ಮ ಶುದ್ಧ ಇದ್ದವರು ಅನಿಸಿಕೊಂಡರೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತದೆ ಎನ್ನುವುದಕ್ಕೆ ಯುವವಾಗ್ಮಿ ಶ್ರೀಕಾಂತ್ ಶೆಟ್ಟಿ ಅವರು ಜ್ವಲಂತ ಸಾಕ್ಷಿ. ಹಿತಕ್ಕೆ ನೋಡಿದರೆ ಅನುಭವ ಸಿಗುತ್ತೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ನಿರ್ಧಾರವಾಗುತ್ತದೆ, ಸುತ್ತಲೂ ನೋಡಿದರೆ ವಾಸ್ತವ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಮ್ಮನ್ನು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೆಜ್ಜೆಗಳು ದಾರಿ ತೋರಿಸಿದ್ರೆ ಕಷ್ಟಗಳು ಗುರಿಯನ್ನು ಮುಟ್ಟಿಸುತ್ತದೆ. ಈ ಮಾತಿಗೆ ಅನ್ವರ್ಥವಾಗಿ ಬಾಳಿದ ಇವರು ಪ್ರಖರ ರಾಷ್ಟ್ರವಾದಿ ಚಿಂತನೆಗಳನ್ನು ಹೊಂದಿ ಸಾವಿರಾರು ವೇದಿಕೆಗಳನ್ನು ಮಹನೀಯರ ಜೊತೆಗೆ ಹಂಚಿಕೊಂಡು ಸತ್ಯದ ಅರಿವನ್ನು ಮೂಡಿಸಿದ ಚಾಣಾಕ್ಷಮತಿ. ಜೀವನ ಎನ್ನುವ ನೌಕೆಯಲ್ಲಿ ಸಮಾಜಮುಖಿ ಚಿಂತಕರಾಗಿ ಧನಾತ್ಮಕ ಚಿಂತನೆಗಳಿಂದ ಸಮಾಜಕ್ಕೆ ಒಡ್ಡಿಕೊಂಡ ಹಲವರಲ್ಲಿ ಶ್ರೇಷ್ಠರಿವರು. ಸ್ಪಂದನ ವಾಹಿನಿಯ ಸುದ್ದಿ ನಿರೂಪಕರಾಗಿ ಸ್ಪಂದಿಸಿ, ವಿಶ್ವವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ ವಿಶ್ವವ್ಯಾಪಿಯಾಗಿ, ಮುಕ್ತ ವಾಹಿನಿಯ ಆಡಳಿತ ನಿರ್ದೇಶಕರಾಗಿ ಮುಕ್ತ ವರದಿಗಳ ನೀಡಿ, ದಿಗ್ವಿಜಯ ವಾಹಿನಿಯ ಜಿಲ್ಲಾ ನಿರ್ದೇಶಕರಾಗಿ ಎಲ್ಲೆಡೆ ದಿಗ್ವಿಜಯ ಸಾಧಿಸಿದವರು. ಸುದ್ದಿ ವಿಭಾಗದ ಮುಖ್ಯಸ್ಥರಾಗಿ ಇವರ ಸೇವೆ ಸ್ಮರಣೀಯ, ಶ್ಲಾಘನೀಯ. ಶ್ರೀಯುತರ ಅಪ್ರತಿಮ ಅಂಕಣಕಾರರು ಅನ್ನುವುದನ್ನು ವಿಕ್ರಮ, ಹೊಸದಿಗಂತ, ಅಸೀಮ ಪತ್ರಿಕೆಗಳು ಸಾಕ್ಷಾತ್ಕರಿಸಿದೆ. ಕರಗದೆ ಗಮನೀಯ ಕಾಂತಿಯಿಲ್ಲ, ಸೊರಗದೆ ಸುಂದರ ಸೌಧದ ನಿರ್ಮಾಣವಿಲ್ಲ,
ನೀರಿನಲ್ಲಿ ಸಕ್ಕರೆ ಹಾಕಿ ಕಲಕಿದರೆ ಸಕ್ಕರೆ ಮಾತ್ರ ಕಾಣಸಿಗದು, ಆದರೆ ಆ ನೀರಲ್ಲಿ ಸಿಹಿಯನ್ನು ಕಾಣಬಹುದು. ಅಂತಹ ಸಿಹಿಯಾದ ಅನುಭವಯುಕ್ತ ಸಾಹಿತ್ಯ ಚಟುವಟಿಕೆಗಳನ್ನು ಸಂಘಟನೆಯ ಮೂಲಕ ತನ್ನ ಚಟುವಟಿಕೆಗಳನ್ನು ಉಡುಪಿಯಲ್ಲಿ ಸಾಗಿಸುವ ಪರಿ ಎಲ್ಲರೂ ಕೊಂಡಾಡುವಂತಿದೆ. ತಂತ್ರ, ವಾರಾಹಿ, ಅಜ್ಞಾತರು, ಹಿಂದವಿ, ಸ್ವರಾಜ್ ಮೊದಲಾದ 10 ಹಲವು ಕೃತಿಗಳು ಇವರಿಂದ ಸಮಾಜಕ್ಕೆ ಅರ್ಪಣೆಯಾಗಿದೆ. ಇವರ ಕೃತಿಗಳೆಲ್ಲವೂ ಸಮಾಜಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಯಹೂದಿ ಎನ್ನುವ ಕೃತಿ ಕೇವಲ ಒಂದೇ ವರ್ಷದಲ್ಲಿ 10,000 ಕೃತಿಗಳನ್ನು ಮುದ್ರಣಗೊಳಿಸಿ ಮಾರಾಟವಾದ ಎನ್ನುವ ಹೆಗ್ಗಳಿಕೆ ಇವರದಾಗಿದೆ. ಮನುಷ್ಯ ಎಲ್ಲೋ ಹೇಗೋ ಬಾಳುವುದು ಬದುಕಲ್ಲ, ಬದುಕಿಗೊಂದು ಉತ್ತಮ ಉಚ್ಚತಮ ಗತಿ ಇರಬೇಕು, ಗುರಿ ಇರಬೇಕು ಎಂಬುದನ್ನು ಬಲವಾಗಿ ನಂಬಿದ ಹಿರಿಯ ವಯಸ್ಸಿನ ಹಿರಿಯ ಅನುಭವದ ಆಧಾರವೇ ನಮ್ಮೆಲ್ಲರ ಪ್ರೀತಿಯ ಶ್ರೀಕಾಂತ್ ಶೆಟ್ಟಿ. ರಾಜ ಹೇಳಿದ ಹೇಗೂ ಸಾಯೋದು 90 ದಿನದ ನಂತರ ಆದರೂ ಇವನನ್ನು ಪಾಸಿಗೆ ಹಾಕೋದು, ಇದೊಂದು ಪ್ರಯೋಗ ಮಾಡಿ ನೋಡೋ, ಏನಿದು ಕುದುರೆ ಮತ್ತೊಂದು 90 ದಿನ ಇವನನ್ನು ಬಿಡಿ. ಪಕ್ಕದಲ್ಲಿದ್ದಂಥ ಕೈದಿ ಕೇಳಿದಂತೆ, ಸತ್ಯ ಹೇಳಿ ಮಾರಿ, ನಿನಗೆ ಕುದುರೆ ಹಾರಿಸ್ಲಿಕ್ಕೆ ಬರುತ್ತದ? ಅವನು ಹೇಳಿದಂತೆ, ಕುದುರೆ ಹಾರಿಸ್ಲಿಕ್ಕೆ ಬರೋದಿಲ್ಲ, ಆದರೆ ನನ್ನ ಆಯಸ್ಸನ್ನು ಮಾತ್ರ 90 ದಿನಗಳ ಕಾಲ ನಾನು ಹೆಚ್ಚುಪಡಿಸಿಕೊಂಡೆ. 90 ದಿನದಲ್ಲಿ ಏನೂ ಆಗಬಹುದು, 90 ದಿನದಲ್ಲಿ ರಾಜನೇ ಸಾಯಬಹುದು ಅಥವಾ ಕುದುರೆಯೂ ಹಾರಬಹುದು, ಹೇಳಿಕ್ಕೆ ಸಾಧ್ಯ ಇಲ್ಲ. ನಾವು ಕೊನೆಯ ಕ್ಷಣದವರೆಗೂ ಕೂಡ ನಾವು ಬಿಟ್ಟು ಕೊಡುವುದು ನೆವರ್ ಗಿವ್ ಅಪ್, ನಾವು ಬಿಟ್ಟು ಕೊಡಬಾರದು, ಕೊನೆಯ ಕ್ಷಣದವರೆಗೂ ಕೂಡ ನಮ್ಮ ಹೋರಾಟವನ್ನ ಜಾರಿಯಲ್ಲಿ ಇಡಬೇಕು ಅಂತ ಹೇಳಿದರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಇದರ ಆಯೋಜಕರುಗಳು ಅಷ್ಟು ದೊಡ್ಡ ಮೈದಾನದಲ್ಲಿದ್ದಂಥ ಎಲ್ಲ ಸೆಟಪ್ ಅನ್ನ ಇಲ್ಲಿ ತಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದನ್ನು ಕಂಡಾಗ ನಾವು ಬಿಟ್ಟು ಕೊಡುವಂಥವರಲ್ಲ. ಯಾಕಂದ್ರೆ ನಾವು ಲಯನಿಸಂ ಅನ್ನುವಂಥದ್ದು ಏನಿದೆಯಲ್ಲ ಅದು ಭಾರತೀಯರ ರಕ್ತದಲ್ಲಿದೆ. ಅದಕ್ಕೆ ಹೇಳಿದ್ರು, ಸಿಂಹದೊಡನಾಡುತ್ತ ಹಲ್ಲುಗಳ ಎಣಿಸಿದವ ಹಾಲ್ಗಲ್ಲ ಹಸುಳೆಯುವ ನಮ್ಮ ಭರತ. ಭಾರತ ಯಾವ ಅಂತ ಕೇಳಿದ್ರೆ ಸಿಂಹದೊಡನೆ ಆಡುತ್ತ ಅದರ ಹಲ್ಲುಗಳನ್ನು ಎಣಿಸಿದವನ, ಅದರ ಹೆಸರಲ್ಲಿ ಈ ದೇಶಕ್ಕೆ ಭಾರತ ಅನ್ನುವಂಥ ಹೆಸರು ಬಂದಿದೆ. ಅದಕ್ಕೆ ಹೇಳಿದ್ರೆ ನಮ್ಗೆ ಯಾರೋ ನ ಅಭಿಷೇಕವನ ಸಂಸ್ಕಾರವು ಸಿಂಹಸ್ಯ ಕ್ರೇತೆ ವನೇ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಂಮೇವ ಮೃಗೇಂದ್ರತ. ಸಿಂಹವನ್ನ ಯಾರು ಕೂಡ ಅಭಿಷೇಕ ಮಾಡಿ ಇದು ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿದೆ ಅದಕ್ಕಾಗಿ ಇದನ್ನ ರಾಜ ಮಾಡಬೇಕು ಅಂತ ಹೇಳಿ ರಾಜ ಮಾಡೋದಲ್ಲ. ಅದು ತನ್ನ ಕತ್ತು, ತನ್ನ ಗಾಂಭೀರ್ಯ, ತನ್ನ ಪರಾಕ್ರಮ, ತನ್ನ ನಡೆ ನುಡಿ, ಇದರಿಂದ ಅದು ಸಿಂಹ ಆಗತ್ತೆ, ಇಡೀ ಕಾಡನ್ನು ಆಳುತ್ತದೆ. ನಮ್ಮ ಸಾಮಾಜಿಕ ವ್ಯವಹಾರಗಳೇ ನಮಗೆ ನಾಯಕತ್ವವನ್ನು ತಂದುಕೊಡುವಂಥದ್ದು. ಹಾಗಾಗಿ ಈ ಲಯನಿಸಮ್ ಅನ್ನು ನಾವು ಇವತ್ತು ನೋಡೋದಕ್ಕೆ ಸಾಧ್ಯ ಆಯಿತು. ಇವತ್ತು ಈ ಕಾರ್ಯಕ್ರಮವನ್ನು ನಾವು ಗಿವಪ್ ಇಲ್ಲ, ನಮ್ ಯಾರು ಬಿಟ್ಟು ಹೋಗೋದಿದ್ದಲ್ಲಿ ಊಟೋಪಚಾರಗಳನ್ನು ಮಾಡಿ ಮುಗಿಸ್ಬಿಡಬಹುದಿತ್ತು. ಆದರೆ ಈ ಕಾರ್ಯಕ್ರಮ ಏನೇನು ನಡಿಬೇಕು ಅದೆಲ್ಲವನ್ನ ಕೂಡ ನಾವು ಈ ವೇದಿಕೆಯಲ್ಲಿ ನಡೆಸಿದ್ದೀವಿ. ಅದಕ್ಕೋಸ್ಕರ ನಾನು ಲೋಕೇಶ್ ಮತ್ತು ಅವರ ತಂಡಕ್ಕೆ ಅಭಿನಂದನೆ. ಭಾರತೀಯರ ಪರಂಪರೆಯಲ್ಲಿ ಬೆಳಕಿಗೆ ಬಹಳ ಮಹತ್ವ ಇದೆ. ಜಗತ್ತಿನ ಬೇರೆ ಎಲ್ಲ ನಾಗರಿಕತೆಗಳು ಮರದಲ್ಲಿ ಜೇಡಿ ಮಣ್ಣನ್ನು ಬೆಳಕೊಂಡು ಮಾಂಸ ತಿಂದು ಕಾಡು ಮನುಷ್ಯರ ಹಾಗೆ ಬದುಕ್ತಾ ಇದ್ದಾಗ ಇಲ್ಲಿ ನಕ್ಷತ್ರಗಳಿಗೆ ಸಂಜ್ಞೆಯನ್ನು ಸೂಚಿಸುವಂತಹ ಪರಾಕ್ರಮಿಗಳು, ತಪಸ್ವಿಗಳು, ಜ್ಞಾನಿಗಳು ಹುಟ್ಟಿದಂತ ನೆಲ ಭಾರತ. ಜಗತ್ತಿನ ಬೇರೆ ಎಲ್ಲ ದೇಶಗಳಲ್ಲಿ ನಾಗರಿಕತೆ ಹುಟ್ಟದ ಕಾಲದಲ್ಲಿ ಯೂನಿವರ್ಸಿಟಿಗಳನ್ನು ಕಟ್ಟಿ ಪಾಠವನ್ನು ಮಾಡಿದಂಥ ದೇಶ ಭಾರತ. ನಳಂದ ಇರ್ಬೋದು, ತಕ್ಷಶಿಲಾ, ಉದಂತಿಪುರ, ನವದ್ವೀಪ, ಸಾರ್ವಟಗಿ, ಉಜ್ಜಯಿನಿ, ಮಿಥಿಲಾ, ಕಾಶಿ ಎಲ್ಲ ಯೂನಿವರ್ಸಿಟಿಗಳು. ಇವತ್ತು ಹಾರ್ವರ್ಡ್, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ನ ನಾವು ಏನ್ ಕತೆ ಹೊಡಿತೀವಿ ಅದೆಲ್ಲವೂ ಕೂಡ ಈ ನೆಲದಲ್ಲಿ 2000 ವರ್ಷಕ್ಕಿಂತ ಮೊದಲು ಆಗ ಹೋಗಿದೆ. ಇವತ್ತು ನಾವು ಲೋಕೇಶ್ ಉಳ್ಳಾಲ್ ಮತ್ತು ಅವರ ಧರ್ಮಪತ್ನಿಯವರನ್ನ ವೇದಿಕೆಯಲ್ಲಿ ಕಾಣ್ತಾ ಇದ್ದೀವಿ. ಇವರ ಮದುವೆ ಆನಿವರ್ಸರಿ. ಭಾರತೀಯ ಪರಂಪರೆಯಲ್ಲಿ ಮದುವೆಯ ಸಂದರ್ಭದಲ್ಲಿ ವಸಿಷ್ಠ ಮತ್ತು ಅರುಂಧತಿ ಅನ್ನುವಂಥ 2 ನಕ್ಷತ್ರಗಳನ್ನು ತೋರಿಸ್ತಾರೆ. ನಮ್ಗೆ ಯಾರಿಗೆ ಗೊತ್ತಿಲ್ಲ ಯಾಕೆ ತೋರಿಸ್ತಾರೆ, ಆದ್ರೆ ನಮ್ಗೆ ಹಿರಿಯರಿಗೆ ಗೊತ್ತಿತ್ತು. ಇಡೀ ನಕ್ಷತ್ರ ಮಂಡಲದಲ್ಲಿ, ಇಡೀ ತಾರಾಮಂಡಲದಲ್ಲಿ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರಗಳು ಮಾತ್ರ ಒಂದು ನಕ್ಷತ್ರಕ್ಕೆ ಇನ್ನೊಂದು ಸುತ್ತು ಬರುತ್ತೆ, ಪರಸ್ಪರ ಸುತ್ತು ಬರುತ್ತಾರೆ. ವಸಿಷ್ಠ ನಕ್ಷತ್ರಕ್ಕೆ ಅರುಂಧತಿ ಸುತ್ತು ಬಂದ್ರೆ ಅರುಂಧತಿ ನಕ್ಷತ್ರಕ್ಕೆ ವಸಿಷ್ಠ ನಕ್ಷತ್ರ ಸುತ್ತು ಬರುತ್ತದೆ. ಅಂದ್ರೆ ಬದುಕಿನಲ್ಲಿ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಯಾರು ಒಬ್ಬರ ಅಧೀನರಲ್ಲ, ಒಬ್ಬರ ಗುಲಾಮರಲ್ಲ, ಇಬ್ಬರು ಕೂಡ ಒಬ್ಬರಿಗೊಬ್ಬರು ಅಡ್ಜಸ್ಟ್ಮೆಂಟ್ ಅಲ್ಲಿ, ಇಬ್ಬರಿಗೂ ಒಬ್ಬರಿಗೊಬ್ಬರು ಸಹಬಾಳ್ವೆಯಿಂದ ಒಬ್ಬರನ್ನೊಬ್ಬರು ಅರಿತುಕೊಂಡು ಇಬ್ಬರು ಕೂಡ ಸಮಾನರಾಗಿ ಬದುಕಬೇಕು ಅನ್ನುವಂಥ ತತ್ವವನ್ನ ಆ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರದ ಮೂಲಕ ತೋರಿಸಿದ್ದಾರೆ.
ಆ ನಕ್ಷತ್ರ ಅನ್ನುವಂಥ ಹೆಸರಿನ ಮೂಲಕ ಇವತ್ತು ಈ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಬೆಳಕಿನ ಹಬ್ಬ ಅಂತ ಹೇಳ್ತಾರೆ. ನಮ್ಮ ಯಾವುದೇ ದೇವರ ಕೀರ್ತನೆಯನ್ನು ತೆಗೆದುಕೊಳ್ಳಿ, ಈಗ ಇಲ್ಲಿ ಆಗ ಪಠಿಸಿದಂತ ಶ್ಲೋಕವನ್ನೇ ತೆಗೆದುಕೊಳ್ಳಿ. ವಿದ್ಯುತ್ಧಾಮ ಸಮಪ್ರಭ, ವಿದ್ಯುತ್ತಿನ ಕಾಂತಿಯಲ್ಲಿರುವವರು. ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಸೂರ್ಯನ ತೇಜಸ್ಸಿನಲ್ಲಿರುವವರು. ಚಿದಗ್ನಿಕುಂಡ ಸಂಭೂತ, ಆ ಯಜ್ಞದ ಅಗ್ನಿಯ ವರ್ಣದವಳುವಂತ ದೇವಿಯನ್ನು ಸ್ತುತಿಸ್ತಾರೆ. ಆದ್ರೆ ಎಲ್ಲ ದೇವರನ್ನ ಕೂಡ ಬೆಳಕಿನಲ್ಲಿ ಕಂಡು ಆರಾಧಿಸಿದಂತ ಪರಂಪರೆ ಅದು ಭಾರತೀಯ ಪರಂಪರೆ. ಜಗತ್ತಿನಲ್ಲಿ ಬೆಳಕಿಗಾಗಿ, ಜ್ಞಾನಕ್ಕಾಗಿ ಒಂದು ಹಬ್ಬವನ್ನು ಆಚರಿಸುವಂತ ಒಂದು ಏಕೈಕ ದೇಶ ಇರೋದು ಭಾರತ ಮಾತ್ರ. ಹಾಗಾಗಿ ಇದು ಜ್ಞಾನಿಗಳ ದೇಶ. ನಮ್ಮ ಹಿರಿಯರ ಪರಂಪರೆ ಯಾವುದು ಅಂತ ಕೇಳಿದ್ರೆ, ನಮ್ಮಲ್ಲಿ ಯಾವುದೋ ದೊಡ್ಡ ಮಿಲಿಟರಿ ಕಟ್ಕೊಂಡು ಹೋಗಿ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಿದವರಲ್ಲ ನಾವು. ನಮ್ಮನ್ನ ರಷ್ಯಾ ಒಂದು 50-60 ವರ್ಷಗಳ ಕಾಲ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಯಾವ ಮೂಲಕ? KGB ಮೂಲಕ. ಇವತ್ತು ಬಾಂಗ್ಲಾದೇಶದಲ್ಲಿ ತಕ್ತಾಪಲಟ ಮಾಡಿರೋದು ಅಮೆರಿಕ ಯಾರ ಮೂಲಕ? CIA ಮೂಲಕ. ಪಾಕಿಸ್ತಾನ ಕಾಶ್ಮೀರವನ್ನ ಸ್ಟೆಬಿಲೈಸ್ ಮಾಡ್ತಾ ಇರೋದು ISI ಮೂಲಕ. ಆದ್ರೆ ಚೀನಾದ ಒಬ್ಬ ದಾರ್ಶನಿಕ ಹೇಳ್ತಾರೆ, ಕಳೆದ 2-3 ಸಾವಿರ ವರ್ಷಗಳಿಂದ ಭಾರತ ತನ್ನ ಜ್ಞಾನಿಗಳಿಂದ, ದಾರ್ಶನಿಕರ ಪರಂಪರೆಯ ಮೂಲಕ ನಮ್ಮನ್ನ ಸಾಂಸ್ಕೃತಿಕವಾಗಿ ಆಡಿದೆ ಭಾರತ ಅನ್ನೋ ಮಾತನ್ನು ಹೇಳ್ತಾನೆ. ಇವತ್ತು ತ್ರಿವಿಷ್ಟಪ ಅಂತ ನಾವು ಯಾವ್ದನ್ನ ಹೇಳ್ತೀವಿ, ಟಿಬೇಟ್. ಆ ಇಡೀ ಟಿಬೇಟ್ ಅನ್ನ ಬದಲಾಯಿಸಿದವನು ಪದ್ಮಸಂಭವ ಅನ್ನುವಂಥ ಒಬ್ಬ ಸನ್ಯಾಸ. ಇವತ್ತು ಕಾಂಬೋಡಿಯಾ ಏನ್ ನೋಡ್ತೀವಿ, ಅದು ಕಂಬು ಅನ್ನುವಂಥ ಭಾರತದ ಒಬ್ಬ ಮಹರ್ಷಿಯಿಂದ ಆ ಊರಿನ ಜನ ನಾಗರಿಕತೆಯನ್ನು ತಿಳಿದುಕೊಂಡರು. ಹೀಗಾಗಿ ಭಾರತ ಅಂದ್ರೆ ಅದು ಜ್ಞಾನಿಗಳ ದೇಶ. ಭಾರತ ಅನ್ನೋ ಪರಂಪರೆ ಯಾವ ರೀತಿ ಎದ್ದು ನಿಂತಿದೆ ಅಂತ ಕೇಳಿದ್ರೆ, ಯಾವ ಭಾರತವನ್ನ ಬ್ರಿಟನ್ ಗುಲಾಮಗಿರಿಯಲ್ಲಿ 300 ವರ್ಷಗಳ ಕಾಲ ಇಟ್ಕೊಂಡು, ಯಾವ ದೇಶ ಅಮೆರಿಕ ನಮಗೆ ಟೆಕ್ನಾಲಜಿಗಳನ್ನು ಕೊಡೋದಕ್ಕೆ ಆಟ ಆಡಿಸ್ತಾ ಇತ್ತು, ಆ ಅಮೆರಿಕದ ಸಂಸತ್ ಭವನದ ಒಳಗಡೆ ಇವತ್ತು ದೀಪಾವಳಿ ಆಚರಣೆ ಆಗ್ತಾ ಇದೆ. ಬ್ರಿಟನ್ನಿನ ಒಳಗಡೆ ಇವತ್ತು ದೀಪಾವಳಿಯ ಆಚರಣೆ ನಡೀತಾ ಇದೆ. ಭಾರತದ ಶಕ್ತಿ, ಭಾರತದ ತಕ್ಕತಿ. ಹಾಗಾಗಿ ಭಾರತೀಯರ ಆ ಜ್ಞಾನ ಪರಂಪರೆ ಮುಂದುವರಿಬೇಕು. ಭಾರತದ ನಾವು ತುಳುನಾಡಿನ ಇವತ್ತು ಪೂರ್ತಿಯಾಗಿ ಯಾವ ರೀತಿ ನಮ್ಮ ಊರಿನಲ್ಲಿ ದೀಪಾವಳಿ ನಡೆಯುತ್ತೆ ಅನ್ನೋದನ್ನು ಒಂದು ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸ್ತಿದ್ವಿ. ಆದರೆ ದುರ್ದೈವ ಇದು, ನಮ್ಮದು ನಗರಗಳಲ್ಲಿ ಬದುಕು ಬದಲಾಗ್ತಾ ಇದೆ. ಕೃಷಿ ಸಂಸ್ಕೃತಿ ಅನ್ನೋದು ನಾಶ ಆಗ್ತಾ ಇದೆ. ಕೃಷಿ ಸಂಸ್ಕೃತಿ ನಾಶ ಆಗದ ದೀಪಾವಳಿ ಯಾವುದೇ ಅರ್ಥ ಇಲ್ಲ. ನಿಜವಾಗಿ ನಾವು ಈ ಭೂಮಿಯಿಂದ ಬದುಕನ್ನು ಕಟ್ಕೊಂಡಿದ್ದೀವಿ. ಹಾಗಾಗಿ ಮೊದಲು ನಾವು ದೀಪ ಬೆಳಗಬೇಕು ಯಾರಿಗೆ? ಭೂಮಿಗೆ. ಬಲೀಂದ್ರಾಗ ದೀಪ ಅನ್ನೋದು ಇದು ಭೂಮಿಗೆ ಪೂಜೆ ಮಲ್ಪನ ಪರಂಪರೆ. ಆ ಭೂಮಿಡು ಉಳೆದ ದೀಪಗಳನ್ನು ಸಾಕಾರವಾದ ಕೇಳಿದ ಕಣ್ಣಿ ಕೈ ನೀವು ಬೆತ್ತಲು ಗಿದೆ ಕೆಲ ಬೆತ್ತಲು ಐಕ್ಯ ದೀಪದ ಗಮನಿಸಿದ ಕೆಲಸ ಮಲ್ಪ ನಮ್ಮನೆ ಹಿರಿಯರನ್ನ ಪಿತೃಗಳ ನೆನಪು ಮಲ್ಪನಂಚಿದ್ದ ಆ ಹಿರಿಯರಿಗೆ ಬಳಸುವಂಚಿದ್ದ ಕ್ರಮ ಪರ್ವ ಸೈತನಗಳ ಪರ್ವ ಆಚರಣೆ ಇಡೀ ಒಂದು ವರ್ಷಗಳು ನಮ್ಮನ ಕೈಟ್ ಮೂಜಿ ಮುಕ್ಕಾಲು ದುಡ್ಡಿಚ್ಚಿ ಅಂಗಡಿ ತುಂಬ ಸಾಲ ಮಾಡ್ತದೆ. ನಮ್ಮ ಮಾತ ಜೀವನ ಮಾಡ್ತದಿಂದ ಯಾಪ ನಮ್ಮನ ಇದೆಟ್ಟು ನಮ್ಮನ ಕಂಡುಹಿಡಿತಿನ ಪುಲಸರ ಮಾತ ಇಲ್ಲದರ ಬರ್ತದ ಅವೆಲ್ಲ ಮಾರದ ಬತ್ತಿನ ದುಡ್ಡು ಆಗಲ್ಲ ಸಾಲನ ಸಂದಾಯ ಮಾಡ್ತೀವಿ. ಒಕ್ಕ ಅಂಗಡಿದಲ್ಲ ಪರ ಪುಸ್ತಕ ಮಾಡ್ತು ಲೈಬ್ರರಿ ಹೊಸ ಪುಸ್ತಕ ಬರೆಯಲಾಗಲಿ ಅಂಗಡಿ ಪೂಜೆ. ಇಡೀ ಊರಿನ ಏತ ಜನ ನಮ್ಮನ ಆಕಾರದ ಭೂಮಿದಾಂತಿನ ಚಿನ್ನ ವರ್ಗದವರಿದ್ದೀರ ಅದು ಮಾವತ್ತೆಲ್ಲ ಪರ್ಪದ ಪದರ ನಮ್ಮನೆ ಇಲ್ಲಕ್ಕೆ ಬರ್ತದೆ. ಒಂದು ವರ್ಷಗಾಪನಾದ ಹರಿತಾರಾಯಿ ಒಟ್ಟು ಬಂದೊಂದು ಕೋಪನ ಚಿನ್ನ ಪರಂಪರೆ ನೋಡಿರ್ತೀನಿ. ಅಂಚಾದೆ ಈ ತುಳುಗರಿನ ಕೃಷಿ ಬದುಕದ ಒಂದು ಪರ್ಪವು ಕೇಳಿದ ದೀಪಾವಳಿ, ಕೃಷಿದಾಂತಿನ ಚಿನ್ನ ದೀಪಾವಳಿ, ಇಲ್ಲಿ ಪಟಾಕಿ ಕೊಡ್ತು ಮಿಠಾಯಿ ಕೊಡ್ತು ಮಲ್ಪನ ಚಿನ್ನ ದೀಪಾವಳಿ ನಿಜವಾದ ದೀಪಾವಳಿ ಅರ್ಥ. ದೀಪಾವಳಿ ಆವಡುವಲ್ಲಿ ಕೇಳಿದ ನಾಂಡ ನಮ್ಮನ ಊರುಡಾವಡು, ನಮ್ಮನ ಕಂಡುರಡಾವಡು, ನಮ್ಮನ ಆ ಮುತ್ತು ವರ್ಗದ ಆ ಚಾವಳೆಡು ಆ ಚಾವಳೆ ನಮ್ಮನ ಬಲೀಂದ್ರಲ್ಲಿ ಕೂಡ ಕ್ರಮ. ಇಲ್ಲಿ ದುರ್ದೈವ ಕೈಯಾರ ಹೆಣ್ಣಿನ ರೈತರಲ್ಲಿ 2 ಬಂದಿರಿ ಪರಿಪು ಕಟ್ಟಿಜಿಯ ರಡ್ಡು ಕನ್ನಡು ಆ ಬಯಸ್ವಿನಿ ಸೀದೆಡು ಸಯ್ಯ ಗಿರಿ ಸಿಡಿ ಸಿರಿ ಮುಡಿಯ ಸಡಿಲಿಡು ಕಡಲನು ರೇಖಾರಡು ಓಲು ಅಜಿಲೆರು ಚೌಟ ಬಂಗೆರು ಪಟ್ಟ ಅರಮನೆ ಏರಿರು ಅವನು ರಾತ್ರೆಡು ತೂಟ ಬೀಜುಡು ಗಗ್ಗರ ಜನಜನಿಪುಡು ಓಲು ರಾತ್ರೆಡು ಓಲು ನಿತ್ಯಲ ದಾನ ಧರ್ಮಡು ನೇಮ ನಡವಳಿ ನಡೆದಲು ಅವನು ರಾತ್ರೆಡು ಮನ್ನಾದರು ಬೇಡಿ ಏರ ಗೋಲಿಂಬೆರ ಕೈರೋಡು ಬಂಪನ ಪಾತ್ರನು ಕೈಯರಗಿ ಜನರೈ ಬಂದಿರಿ ಕೈಗಣ್ಣ ತುಳುನಾಡದ ಸ್ಥಿತಿ ಅಂತ ಉಂಟು. ಇನಿ ಏದೋ ದಾನ ಧರ್ಮ ನಡೆದಿನ ಚಿಂತ ಮಣ್ಣು ಏದೋ ಧರ್ಮ ನೇಮಲಾಯಿನ ಚಿಂತ ಮಣ್ಣು ಇನಿ ಲೇಔಟ್ ಮತ್ತು ಸೈಟ್ ಮಲ್ತದ ಮಾರದು ಆಯ್ತ ಕುರುಹುದಾಂತ ಲೆಕ್ಕ ನಾಶ ಮಾಡ್ದು ಬಿಡ್ತಾರೆ. ಇನಿ ಆಯ್ತ ಕಂಪಲ್ ಮಾತ್ರ ಹೋಲಗೆಂಡು ಕುರುಪುರದಲ್ಲಿ ಬಂದ ಗುಜಿಂದ ಅಂಗಡಿಗಳು ಮಾತ್ರ ಆಯ್ತ ಕಂಪಲ್ ಹಿಡಿದು ಹೋಲ ಸಾಧ್ಯ ಉಂಟು. ಏತು 1000 ವರ್ಷದ ಹಿಂದೆ ಮಾತ್ರ ಕುರಾಲ್ಗನ ಕಡತನ ಚಿಂತ ಇಲ್ಲದಿದ್ದ ಚಿಂತ ಬಂದ ನಮ್ಮ ಪರಂಪರದ ಕುರುಹುಲು
ಒಂಜಿ ಓಲಲು ಗುಜಿದ ಅಂಗಡಿ ಇಡುಲ್ಲ ಇನಿ ನಮ್ಮನ ಪ್ರತಿ ಒಂಜಿನ ಬಂದು ಶೋಕೇಸ್ ಇಡುತ್ತದ ನುಗ ನಮದು ಹೂವು ಮೊಮೆಂಟೊ ಕೊರ್ರೆ ನುಗ ಎಲ್ಲಿಯ ಇತ್ತೆ ಮಲ್ಲ ನಾವೇರು ಇತ್ತೆ ಮಲ್ಲ ಕಲಸ ಇದೇ ಇಟ್ಟೆ ಕಲಸ ಅವ ಮತ್ತ ಗಿಫ್ಟ್ ಕೊರ್ರೆ ನಮ್ಮನ್ನು ಶೋಕೇಸ್ ಇಡುದಿಲ್ಲ ನಮಕ್ ಅರಿಯೋದು ಬರಡು ನಮಕ್ ಅಂಚಿಡುಲ್ಲ ಆಂಧ್ರದಗಳು ರಾಯಲಸೀಮೆದಗಳು 4,000 ಹೊರನೆ ತರ್ತದೆ ಹೆಲಿಕಾಪ್ಟರ್ ಆಗಿ ಮರ್ತು ಬಿಡುದು ಅಗಲುಕುಲ ತೆಪ್ಪೇರಿ ನಮಕ್ ಕನಕ ಮಾಡಿ ಮಣ್ಣು ಅರಿದು ಚಿನ್ನ ಮರ್ದುಂಡಿಗೆ ಅರಿದು ಚಿನ್ನ ಮರ್ದಿಚ್ಚಿ ಇದರಲ್ಲಿ ಪಾತ್ರ ಇನಿ ನಮನ ಮತ ಇಲ್ಲಡ ಮತ ತೂಲೆ ಮತ ಬಾರಿ ಪೊರ್ಲು ಲಟ್ಟ ಜೀವ ಪೊಲ್ಲು ಗಲ್ಲರ ಮತ ಇಟ್ಟೆ ಜೀವನ ಮತ ಸಜ್ಜಿಲ್ಲ ಅಂಡ ಲಕ್ಕು ಮತ ಕಾಂಡೆ ಕೋಡೆಗೆ ಗುರಂದಿಲ್ಲ ಸಂಬಂಧ ದಯವಿಟ್ಟು ನಾನು ನಮನ ಎರಡ ಬಲ ಇಚ್ಚಿಟ್ಟು ದೇವರ ಮಾತ್ರ ಬಾರಿ ಪೊರ್ಲು ಒಂದು ಈ ತೌತಗನಲ್ಲ ನೀವು ಈ ರಾಸಾಯನಿಕ ಬಾಡಿ ನಿಂತಿನ ತೌತಗನದ್ದು ಅವೆಲ್ಲ ನೀರು ತುಂಬ ಒಲಿಟ್ಟು ಕಡದು ಆಜಾದಿ ತಿಂಗಳು ತೌತಿನ ವ್ಯಕ್ತಿ ನೆನಪಾದ ಮರಿಯ ಹೋಗಿ ಬಂದಿರು ದಯವಿಟ್ಟು ನಾವು ಹಾಲೋದು ಕಿದ ಗೊಬ್ಬರ ಮಾಡಿದ್ರೆ ಆ ಕಣ್ಣು ಜಲಂಟಲ್ಲಿ ಎತ್ತಲು ನಕ್ಕೂರ್ಲ ಎತ್ತಲು ಪ್ರತಿಭಟನೆ ಕಣದದ್ದು ರಾಸಾಯನಿಕ ಗೊಬ್ಬರ ಬೆಂಕಿಯ ಜಲಂಟ ನತ್ತೆ ಐಟಿ ಏತು ಮಾತ ಆ ಸಾವಯವ ಕೃಷಿಗೆ ಸಹಕಾರ ಮತ್ತು ಅವೇನು ಪೂರಕಿರಿಯ ಐಟಿ ನಮ್ಮ ಬುಲೆದಿರ್ತ ಮಲ್ಲ ತೌತೆಲಾಗಿ ಬರ್ತದೆ ಆಣ ನಾನೇನುಂಟಾವು ಇಟ್ಟು ನೀರು ಸೆಪ್ಪರ ಸುಲಭ ಆ ತೌತೆಗಳು ನಮ್ಮ ತುಲದಲ್ಲ ಭಾರಿ ವ್ಯತ್ಯಾಸ ಹೆಚ್ಚಿ ಅಂಚಾದ ಸ್ವರೂಪು ನಮ್ಮನ ಆರೋಗ್ಯ ಒರಿಯೋಟ ನಮ್ಮನ ಮನಸ್ಸದ ಶಾಂತಿ ದಿಕ್ಕೊಟ್ಟ ನಮ್ಮನ ಸ್ವರೂಪ ಆ ಕೃಷಿ ಬದುಕಲು ಸುರುಮ ಕೂಡ ಅನಿವಾರ್ಯತೆ ಉಂಟು ಯಾಕೆಂದ್ರೆ ದಂಡ ನಮ್ಮ ಅವಳು ಕೆಂಪು ಮಣ್ಣು ಮಾಡದೆ ಕಂಡನ್ನು ಮುಚ್ಚದೆ ಲೇಔಟ್ ಮಂದಿರಿ ಕೇವಲ ಕಂಡನಂತೆ ನಮ್ಮನ ಹಿರಿಯರನ್ನ ಬಿಗರ್ಲಿತ್ತಾರೆ ಕಂಡು ನಮ್ಮನ ಉರೋಲು ತಂದು ಪಾರ್ಥನಲ್ಲ ನಮ್ಮನ ಇಡೀ ಕೃಷಿ ಬದುಕನ್ನು ನಮ್ಮ ನಾಶ ಮಾಡ್ತಂದಿಲ್ಲ ಎತ್ತ ಪರಿಣಾಮವಾದ ತುಳುನಾಡದ ಬದುಕು ಬಂದು ನಾವು ಇನಿ ಸುರತ್ಕಲ್ ಮತ್ತು ಐಟಿ ಪಾರ್ಕ್ ಐದು ಅಂಚಿಗೆ ಇಂಡಸ್ಟ್ರಿಯಲ್ ಝೋನು ಅಂಚಿದ ಟೂರಿಸಂ ಝೋನ್ 4 ವಿಧಾನಗಳು ತುಳುನಾಡನ್ನು ಪಡೆದಿದೆ ಈ ಪರಿಸ್ಥಿತಿ ಒಳಮಟ್ಟಕ್ಕೆ ಏನು ದಾಂಡ ಎತ್ತೋ ನಮ್ಮನ ದೈವದೇವರನ್ನ ನಾಗಬ್ರಹ್ಮನ ನಮ್ಮನ ದೈವಲ್ಲ ಸ್ಥಾನವನ್ನು ಮಾತ್ರ ಅವ್ರು ಮತ್ತೆ ಬಿಲ್ಡಿಂಗ್ ಮಾಡಿದ್ದೇವೆ ನಿಗಲ ಮೂಲನಾಗಿ ಅವಕಾಶ ನಂಗೆ ತಿಳಿದುಕೊಳ್ಳ ನಿಗಲ ಬಂದಿರಲಿ ಅವು ಸೆಕೆಂಡ್ ಫ್ಲೋರ್ ಉಂಟು ಟರ್ನ್ ಉಂಟು ಅವು ಏಕಲ್ಲ ಒಂದು ಕಾಂಪ್ಲೆಕ್ಸ್ ಕಡದಾയിട്ട് ಪಡೆದಿದೆ ಒಂದು ಸ್ಥಿತಿ ನಮ್ಮ ಒಂದು ತುಳುನಾಡದ ವಾಸ್ತವ ಸ್ಥಿತಿ ಯಾಕೆಂದ್ರೆ ನಮ್ಮ ಸ್ವಲ್ಪ ಕೋರ್ಟ್ ಕೈಸಲುಂಡು ನಮ್ಮ ಕೊಂಚ ಟೇಬಲ್ ಟಾಪ್ ಏರ್ಪೋರ್ಟ್ ಉಂಟು ಮುಲ್ಪ ಪೂರ ಪಂಚಾಯತ್ ಜಮನೇರಿ ಬುಕ್ಕಮೂಲ ಹೋರಾಟದ ಮನೋಭಾವ ಹೆಚ್ಚು ಜನಗಳು ಹೋರಾಟದ ಮನೋಭಾವ ಹೆಚ್ಚು ಇಂಡಸ್ಟ್ರಿಯಲ್ ಬರಡೆ ಅಂಡ್ ಏರಾಡಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಆಗಿದೆ ಒಂದೊಂದು ನಮ್ಮ ಜೋಗುಲು ಕಲ್ತೊಂದು ಪುನಃಚಿತ್ತ ಈನ ಕಲ್ತೊಂದು ಕೋರ್ಸ್ ಮತ್ತೊಂದು ನಮ್ಮ ಬೆಂಗಳೂರು ಮುಂಬೈಗೋ ಹೈದರಾಬಾದ್ಗೋ ಚೆನ್ನೈಗೋ ನಮ್ಮ ಜೋಗುಲಿ ಕಾಡ್ಬಿಡ್ತಾರೆ ಮೂಲೆ ಅನಿಸಿದ್ದ ಉದ್ಯೋಗಗಳು ಬರಡೆ ಪರಿಸರಕ್ಕೂ ಪೂರಕವಾಗಿಲ್ಲ ಜನಕುಲಿಗೆ ಪೂರಕವಾಗಿ ಉದ್ಯಮಗಳು ಬರಡೆ ಬಂದು ಆಗ್ರಹ ಮಲ್ಪನ ಕೆಲಸ ಅವರು ನಮ್ಮನ ದೈವಲಿಗೆ ನೀರು ದಿವರ ಸಂಕ್ರಾಂತಿ ಕಾಣಲು ಇಲ್ಲ ಜೋಗುಲು ಬದುಕೋಪನ ಚಿತ್ತ ಒಂದು ವ್ಯವಸ್ಥೆ ಆಗಿ ನಾಡ ಈ ತುಳುನಾಡದ ವ್ಯವಸ್ಥೆ ಬರಿಯರ ಸಾಧ್ಯಜಿ ಆ ವ್ಯವಸ್ಥೆ ವರಿಪನ ಚಿತ್ತ ಕೆಲಸ ಮಲ್ಪುಗ ಗೋವುದ ಪೂಜೆ ಮತ್ತು ಅವನುಂಟು ಪುರಾಣಿಗೆರೆಡಿಯರ ಕಮಂತೀರು ಬಾಲ ಕೈ ತರ್ಪಣಿಗೆ ಬರ್ತದ ಅಮ್ಮ ಒಂದು ತುಚ್ಚಿಲ್ಲ ಹೇಗಿರಲಿಲ್ಲ ಹಣ ಕೋಡಿ ಅಪ್ಪ ಪಂಡ ಬಾಯಿ ಪಾಡ್ನವಲ್ಲ ಅಪ್ಪ ನಾಯಿ ಕೈಗೆ ನೀವು ತುಚ್ಚುವ ಪುರಾಣಿಗೆ ಗೋಪೂಜೆ ಮೇಲೆ ಹೋಯ್ತು ಮತ್ತೆ ಅವರು ಯಾರಿಗೆ ತೂದು ಬಂಡೆ ಅನ್ನ ಒಂದು ಗೋರಿ ಅನ್ನ ಕೆತ್ತತ್ತು ಬದವಲಿದೆ ಪಣ್ಣದಾಂಡ ಅದಕ್ಕೆ ಆಚರಣೆಗೆ ಕೂಡ ರಾಮಂದನ್ನು ಕುಟುಂಬಾಂಡ ಒಂದು ಅನುಷ್ಠಾನ ಹೊಡಿಸಿ ಅಂಚಾದ ನೀನು ಅನುಷ್ಠಾನ ಮಲ್ಪುನಂಚಿನ ಕೆಲಸ ನಮ್ಮ ಮಾತ ಸೇರಿದ ಮಲ್ಪುಗ ಆ ಶಕ್ತಿನ ಮಾಡುವುದು ಆ ಸಂಘಟನಾತ್ಮಕವಾದ ಮಾತ ಕೆಲಸವನ್ನು ಮತ್ತೊಂದಾಂಡ ನಮ್ಮನ್ನ ಕೃಷಿ ಬದುಕು ಒರಿಯದ ಸಾಧ್ಯ ಉಂಟು ಮಲ್ಪುನಂಚಿನ ಮಾತನ್ನು ಪನೊಂದು ಪನತೆ ನಮ್ಮನ ದೀಪಾವಳಿಯ ಪರವಾಗಿದ್ದಾಗ ದಂಡ ಪಣತೆ ಒಂದು ದಿನ ಸೂರ್ಯದೇವಿ ಬಂಡಿರಿಗೆ ದಿನಾಲ ಕಾಂಡ 4 ಗಂಟೆಗೆ ಹೋಗುನು ರಾತ್ರಿ 7 ಗಂಟೆ ಡ್ಯೂಟಿ ಬಾಕಿದೆಲ್ಲ ಮತ್ತೆ ಸೀಸನ್ ವೈಸ್ ಪರ್ಸ್ 4 ತಿಂಗಳು ಚಳಿ ಯಾನ ದಿನ ಮುಂದೆ ತಚ್ಚ ದಿನ ಇಂದು ಬೇರೆ ಹೋಗಿ ಒಂದು ಇಂದ್ರನೇ ಗರಡೆ ಮಾಡ್ತೀವಿ ಯಾನ ಎಲ್ಲ ಬೇರೆ ಹೋಗಿ ಎಲ್ಲ ಇದೆಯಾ ಸೂರ್ಯದೇವಿಯರು ಈಚ ಮನೆ ಬಿಡ್ಲ ಮಾತು ಕಂಗಲೆ ಸೂರ್ಯದೇವರು ಬದುಕಿರುന്ന ಗ್ರಹಣ ಭೂಮಿಡ್ ಹುಡುಗನ ಜೀವ ಜಗತ್ತು ಪುರ ಅಲ್ಲೋಲ ಕಲ್ಲಲಾದವು ಅವರನ್ನು ಈ ಕತ್ತರಿನ ಮಲ್ಪರಿ ಏರ್ಲರೊಂದಿಗೆ ಎನ್ನಾಗ ಏರ್ಲ ದೇವತೆಗೆ ಎದುರು ಬರ್ತದೆ ಎಲ್ಲಿ ಪಣದ ಎದುರು ಬರ್ತದೆ ಪಂಡಿಗೆ ಪೂರ ಕತ್ತಲಿನ ದೂರ ಮಲ್ಪ ಬಂದು ನಚ್ಚಿದ್ದ ಒಂಜಿ ಅಹಂಕಾರಗೆ ನಡೆಸಿ ಅಂಡ್ ಯಾನ್ ಒಂಜಿ ದೀಪ ಬರ್ತವೆ ಒಂಜೆಡ್ದು ಬತ್ತೆಡ್ದು ನೂದೆರಡು ಸಾವಿರದ ಕೋಟಿ ಕಾರ್ತಿಕೋತ್ಸವ ಮಲ್ಪ ಆ ಬಲ್ಪನು ಗೊತ್ತದು ಕತ್ತಲಿನಿಗೆ ಗಿಡ್ಪುನ ಚಿನ್ನ ಬೇರೆ ಮಲ್ಪ ಅಂದ್ ಬಂಡಿರಿ ಅಂಚ ಒಂಜಿ ಪಣದ ರೂಪಡು ನಮ್ಮಡದೆ ಈ ಬೇರೆ ಶುರು ಅವಡೆ ಕನಿಷ್ಠ ನಮ್ಮನ ಊರುಡು ಇನಿ ಬಲ್ಲೆ ಬರ್ತದೆ ನಮ್ಮನ್ನ ಈನ ಮಾತ ಕಂಡ ಬದುಕ ಮಾತ ಪಾರ್ಪಡೆಗೆ ಕೊಡುದಿಲ್ಲ ಎನ್ನ ಇಲ್ಲಗಾಪನಾದ ಅರಿಯನ್ನ ಅಂಡಲ ಯಾನ ಪಡೆದು ಬೆಂಗುನಂಚಿನ ವ್ಯವಸ್ಥೆ ಮಲ್ಪ ಬಂದು ಸಂಕಲ್ಪ ಮಲ್ಪ ನಾಡ ಈ ದೀಪಾವಳಿ ಪಾರ್ಪಡೆಗಳನ್ನು ನಿನ್ನ ಮಾತು ನಮಗೆ
ಲೋಕೇಶ್ ಉಳ್ಳಾಲ್ ಮತ್ತು ದಂಪತಿಗಳಿಗೆ ಮೊದಲಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಎರಡಿದೆ. ಒಂದು, ದೀಪಾವಳಿಗೆ ನಕ್ಷತ್ರ ಅಂತ ಅವ್ರ ಹೆಸರಿಟ್ಟು ನಾವು ಏನು ವೇದಿಕೆಗೆ ಬರುವಾಗ ಇವತ್ತು ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣ್ತಿರ್ಲಿಲ್ಲ, ಎಲ್ಲ ನಮ್ಮ ಚಿತ್ರಾಪುರ ಬೀದಿನಲ್ಲಿ ನಕ್ಷತ್ರಗಳು ನಿಲ್ತಾ ಇರ್ತದೆ. ಇನ್ನೊಂದು, ಅವರ ಸಮಯ ಪ್ರಜ್ಞೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಂಟಿನ್ಯೂ ಮಾಡಿದ್ರು. ಅದಕ್ಕೋಸ್ಕರ ಅವರಿಗೆ ಅವರೆಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು, ವಿಧಿವಿಧಾನಗಳೆಲ್ಲವೂ ನೆರವೇರಿತ್ತು. ಇನ್ನು ಸಭಾ ಕಾರ್ಯಕ್ರಮ ಮಾತ್ರ ಉಳ್ಕೊಂಡಿತ್ತು. ಹೊರಗಡೆ ಸ್ವಲ್ಪ ವಾತಾವರಣ ಇಲ್ಲಿ ಬಿಸಿ ಗಾಳಿ ಇದೆ ಬಿಟ್ಟರೆ ಬೇರೆ ಎಲ್ಲರೂ ಚೆನ್ನಾಗಿ ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗ್ತೀವಿ. ಹಾಗಾಗಿ ಅವರಿಗೆ ವಿಶೇಷವಾದ ಅಭಿನಂದನೆ ಇನ್ನೊಮ್ಮೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೊಟ್ಟರು ಪರವಾಗಿಲ್ಲ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆದಂಥ ಲೋಕೇಶ್ ಉಳ್ಳಾಲ್, ಬಬಿತಾ ಉಳ್ಳಾಲ್ನ ನಾನು ಕರೀತಾ ಇದ್ದೀನಿ. ನನ್ನ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಡಿಸ್ಟ್ರಿಕ್ಟಿನ ಪರವಾಗಿ.
ಅಸೋಸಿಯೇಟ್ ಕೋಆರ್ಡಿನೇಟರ್ ಇವರೆಲ್ಲರಿಗೂ ಅಭಿನಂದನೆಯನ್ನು ಕೊಡ್ತಾ ಇದ್ದಾರೆ. Christmas wrapped in bread. The invitation is being opened by our district governor. ದೀಪಾವಳಿಯ ಸಂಭ್ರಮಾಚರಣೆ ನಂತರ ಇನ್ನೊಂದು ಧಮಾಕೆದಾರ ಸೆಲೆಬ್ರೇಷನ್ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಆಗ್ತಾ ಇರುವಂತಹ ಕ್ರಿಸ್ಮಸ್ ನ ಸೆಲೆಬ್ರೇಷನ್ ನ ಇನ್ವಿಟೇಷನ್ ಇವತ್ತು ವೇದಿಕೆಯಲ್ಲಿ ರಿಲೀಸ್ ಆಗ್ತಾ ಇದೆ. ನಮ್ಮ ವೇದಿಕೆಯ ರಾಜ್ಯಪಾಲರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಆಗ್ತಾ ಇರುವಂತಹ ರಿಲೀಸಿಂಗ್ ಆಫ್ ಚಪ್ಪಾಳೆ ಹಾಗೂ ನಿಮ್ಮ ಸಹಕಾರವನ್ನು ನೀಡಿದ ಗುಡ್ ಲಕ್ ಫಾರ್ ದ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಫ್ ಅವರ್ ಲಯನ್ಸ್ ಡಿಸ್ಟ್ರಿಕ್ಟ್. ಆಲ್ ದ ವೆರಿ ಬೆಸ್ಟ್. Entire DG team of Deepavali. It was a fantastic event which was organized. Thank you. And one more I want to hear. On December 7th is our Christmas celebration, which is going to end at Golden Kulshakar Hall. I request presence, guidance and support from all my Lions family members to make this occasion a grand success. Thank you for the opportunity. Participation number 6, that is Lions Club Smart City. The second place goes to participation number 2, Lions Club of Khatri Hills. Congratulations. Yes. Any guesses? Number 4, Netravati. ದೀಪಾವಳಿ ಸಂಭ್ರಮಾಚರಣೆಯ ಪ್ರಯುಕ್ತ ಆದಂತಹ 2 ಕಾಂಪಿಟೇಷನ್ಸ್, ಒಂದು ರಂಗೋಲಿ ಕಾಂಪಿಟೇಷನ್ ಹಾಗೂ ಇನ್ನೊಂದು ಗೂಡು ದೀಪ. ರಂಗೋಲಿ ಕಾಂಪಿಟೇಷನ್ ನ ವಿಜೇತರಿಗೆ ಅಭಿನಂದನೆಯನ್ನು ಕೊಡ್ತಾ ಇದೀಗ ಗೂಡು ದೀಪ ಸ್ಪರ್ಧೆಯ ವಿಜೇತರನ್ನ ಕರೆಯುವಂತಹ ಸಮಯ. ಥರ್ಡ್ ಪ್ಲೇಸ್ ಗೋಸ್ ಟು ಜೆಸಿಂಟಾ ಲೋಬೋ ಫ್ರಮ್ ಮ್ಯಾಂಗ್ಳೂರ್ ಸೆಂಟಿನಿಯಲ್. ಜೆಸಿಂಟಾ ಲೋಬೋ ಫ್ರಮ್ ಮ್ಯಾಂಗ್ಳೂರ್ ಸೆಂಟಿನಿಯಲ್. Third place, anybody from the club, Mangalore Sentinel can come and receive it. Okay, wonderful. So, good ದೀಪದಲ್ಲಿ 3ನೇ ಪ್ರಶಸ್ತಿಯನ್ನು ಪಡೆದಿದ್ದಾರೆ. And the first place goes to no doubt Asha Nagaraj from Netravati Club. Congratulations. Ismay Nayak, Leo Club Bangalore. Ashish V. Shetty, Leo Club Bangalore, second place. And third place, Shisha, Leo Club Ashok Nagar. Ashish V. Shetty, second place goes to Ashish V. Shetty. First place goes to Ismay Nayak. Okay, Leo Girl, Shahana Shetty, first place, Leo Club Korean White. Second place goes to Risha Melpa Class 1. Lions Male, Tula Rai. Second is Jagannath Gambe, Lions Club Metro World. Third place goes to Lion Dr. Naveen Shetty. In female category, second place goes to Kanakavalli
Ferreira, Lion Club Bangalore, Ashok Nagar, Lion Pratima Yurai, Lion Club Bangalore, Ashok Nagar, Lion Prafulla Shetty, Bangalore, Ashok Nagar, Lion Ramachandra K, Lion Club Bangalore, Highlands, President and member of Lion Club Papanadu Inspire, Ashkumar Kedige, Lion Club Mangalore, Ashok Nagar, Lion Manoj Kumar, Lion Club New Mangalore, Lion Kushi Kumar, Lion Club Ulgi, Lion Chandrahar Rai, Lion Club Mangalore Kudla, Lion Pragati Shetty, Lion Club Sakaleshpur, Lion Club Mangalore, Ashok Nagar, Lion Mohandas Gile, Lion Club Mangalore, Pampal Kalpavriksha, Lion Manoranjan KR, Lion Club Coldman Harampur, Lion Ranjan KS, Lion Club Mangalore, Highland, and President and member of Lion Club Katipalla, Krishnapura. ಮತ್ತೊಮ್ಮೆ ಕೃತಜ್ಞತೆಗಳನ್ನ ಕೊಡ್ತಾ ಇದ್ದಾರೆ. ಇದು ನನಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ನಿಮಿಷಗಳು ನನಗೆ ಎಷ್ಟು ಮಾಡದೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ದಿನ ಪ್ರತಿ ರಾತ್ರಿ 12 ಗಂಟೆವರೆಗೆ ಒಪ್ಪಂದ ಕೊಟ್ಟಿದೆ. ಅದು ಎಲ್ಲವೂ ಈ ಜಿಲ್ಲೆಯ ಕಾರ್ಯಕ್ರಮಕ್ಕಾಗಿ ತುಂಬ ಹೃದಯದಿಂದ ನಾನು ಇವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. Fundraising Committee Chairperson Lion Manoranjan, Co-Chairperson Lion Kusuma Yurao, Co-Chairperson Lion Nikhil
ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ಥ್ಯಾಂಕ್ಸ್. मुझे रोक टोक कहते हैं लोग पर मुंह सा है मेरा जानू